ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಲ್ಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ವೇದವಿದರು ಬ್ರಹ್ಮವಿದರು ಯಾರು ವೇದವನ್ನು ತಿಳಿತಾರೋ ಅವರು ಬ್ರಹ್ಮವನ್ನು ತಿಳಿತಾರೆ. ಆದ್ದರಿಂದ ಬ್ರಹ್ಮವಿದರು ವೇದವನ್ನು ಅರ್ಥ ಮಾಡಿಕೊಂಡರು, ಭಗವಂತನನ್ನು ತಿಳಿದರು, ಧ್ಯಾನ ಯೋಗದಿಂದ ಭಗವಂತನನ್ನು ತಿಳಿದರು, ಅವರಿಗೆ ಉತ್ತರ ಸಿಕ್ಕಿತು. ಹಾಗಾದರೆ ಇವುಗಳೆಲ್ಲ ಕಾರಣ ಅಲ್ಲವೋ? ಕಾಲ, ಸ್ವಭಾವ, ನಿಯತಿ, ಪಂಚಭೂತಗಳು, ಪ್ರಕೃತಿ, ಪುರುಷ ಇವೆಲ್ಲ ಕಾರಣ ಅಲ್ವಾ? ಭಗವಂತ ಕಾರಣ ಅಂತಂದರೆ ಇವುಗಳಿಗೆಲ್ಲ ಕಾರಣತ್ವವನ್ನು ನಿರಾಕರಣೆ ಮಾಡ್ತಿರೋ ಅಂದರೆ ಒಟ್ಟಾರೆ ಇವೆಲ್ಲವೂ ಕಾರಣ ಹೌದು. ಆದರೆ ನೀವು ಭಗವಂತನನ್ನು ಒಪ್ಪಿದಾಗ ಇವೆಲ್ಲವೂ ಕಾರಣಗಳಾಗ್ತವೆ. ಭಗವಂತನನ್ನು ಒಪ್ಪದೇ ಇದ್ದರೆ ಇವು ಕಾರಣ ಆಗೋಲ್ಲ ಅಂತ ನಾವು ಹೇಳಿದ್ದು. ಇವಾಗ ಮಡಿಕೆ ಆಗಲಿಕ್ಕೆ ಮಣ್ಣು ಕಾರಣ ಹೌದು ಅಲ್ವ ಅಂದರೆ ಕಾರಣ ಹೌದು, ಆದರೆ ಮಣ್ಣೇ ಕಾರಣ ಅಂದರೆ ಅಲ್ಲ ಅಂತೇವೆ ನಾವು. ಕುಂಬಾರ ಇಲ್ಲದೆ ಮಣ್ಣೆ ಮಡಿಕೆ ಆಗಲಿ, ನೀವು ಕುಂಬಾರನ್ನು ಒಪ್ಪಿದ ಮೇಲೆ ಮಣ್ಣು ಕಾರಣ ಆಗುತ್ತೆ. ಕುಂಬಾರ ಮಣ್ಣಿಂದ ಮಡಿಕೆ ಮಾಡಿದ ಅಂದ ನೀವು ಪ್ರಧಾನ ಕಾರಣವನ್ನು ಒಪ್ಪಿಕೊಂಡಾಗ ಇವೆಲ್ಲವೂ ಪೂರಕ ಕಾರಣಗಳಾಗ್ತವೆ. ಯಃ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತಾನಿ ಅತಿಷ್ಠತ್ಯೇಕ ತಾನಿ ನಿಖಿಲಾನಿ ಕಾರಣಾನಿ ಅವೆಲ್ಲವೂ ಕಾರಣ ಆಯ್ತು. ಈಗ ಕಾಲವೂ ಕಾರಣ, ಸ್ವಭಾವವೂ ಕಾರಣ, ನಿಯತಿಯೂ ಕಾರಣ, ಎದೃಚ್ಛೆಯೂ ಕಾರಣ, ಭೂತಗಳೂ ಕಾರಣ, ಪ್ರಕೃತಿಯೂ ಕಾರಣ, ಪುರುಷವೂ ಕಾರಣ, ಎಲ್ಲವೂ ಕಾರಣ. ಯಃ ಕಾರಣಾನಿ ನಿಖಿಲಾನಿ ಯಾವಾಗ ಕಾಲಾತ್ಮಯುಕ್ತಾನಿ ಅಧಿತಿಷ್ಠತಿ ಏಕಃ ಕಾಲದಿಂದ ಆತ್ಮದ ತನಕದ ಕಾರಣಗಳು ಅವೆಲ್ಲವೂ ಯಾವಾಗ ಆಗುತ್ತೆ ಅಂದರೆ ನಾವು ಭಗವಂತನನ್ನು ಕಾರಣ ಅಂತ ಒಪ್ಪಿದಾಗ ಇವೆಲ್ಲ ಕಾರಣಗಳಾಗ್ತವೆ. ಯಾಕೆ ಕಾರಣಗಳಾದವು ಅಂದರೆ ಅಧಿತಿಷ್ಠತಿ ಏಕಃ ಕಾಲದೊಳಗಿದ್ದು ಕಾಲವನ್ನು ಕಾರಣವಾಗಿ ಮಾಡಿದವನು ಕಾಲದೊಳಗಿದ್ದು ಭಗವಂತ. ಎಲ್ಲ ಪದಾರ್ಥಗಳ ಒಳಗೆ, ಕಾಲದೊಳಗೆ, ಸ್ವಭಾವದೊಳಗೆ, ನಿಯತಿಯ ಒಳಗೆ, ಭೂತಗಳ ಒಳಗೆ, ಪ್ರಕೃತಿಯ ಒಳಗೆ, ಪುರುಷನ ಒಳಗೆ ಅಧಿಸ್ಥಿತನಾಗಿ ಎಲ್ಲದರ ಒಳಗೆ ತುಂಬಿರತಕ್ಕಂಥ ಶಕ್ತಿ ಭಗವಂತನೇ. ಆದ್ದರಿಂದ ಆ ಎಲ್ಲದರ ಒಳಗೆ ತಾನು ತುಂಬಿ ಆ ಎಲ್ಲದರ ಮೂಲಕ ಇದನ್ನು ಮಾಡ್ತಾನೆ. ಯಾವಾಗ ನೀವು ಭಗವಂತನನ್ನು ಮೈನಸ್ ಮಾಡಿಬಿಟ್ರಿ ಇವು ಯಾವುದೂ ಕಾರಣ ಆಗೋದಿಲ್ಲ. ಭಗವಂತನನ್ನು ಒಪ್ಪಿಕೊಂಡು ಬಿಟ್ಟಾಗ ಇವೆಲ್ಲವೂ ಭಗವಂತನ ಕ್ರಿಯೆಗೆ ಪೂರಕಗಳಾಗಿ ನಿಂತುಬಿಡ್ತವೆ. ಇವುಗಳಲ್ಲಿ ಅಧಿಷ್ಠಿತನಾಗಿ ಕಾಲಸ್ಥಿತನಾಗಿ ಭಗವಂತ ಕಾಲದ ಮೂಲಕ ಮಾಡ್ತಾನೆ. ನಿಯತಿ ಕರ್ಮದಲ್ಲಿ ಸ್ಥಿತನಾಗಿ ಭಗವಂತ ಕರ್ಮದ ಮೂಲಕ ಮಾಡಿಸ್ತಾನೆ. ಸ್ವಭಾವ ನಿಯಾಮಕನಾದ ಭಗವಂತ ಸ್ವಭಾವದಲ್ಲಿದ್ದು ಸ್ವಭಾವದ ಮೂಲಕ ಮಾಡಿಸ್ತಾನೆ. ಆಮೇಲೆ ಮಧ್ಯದಲ್ಲಿ ಒಂದಿದೆ, ಯದೃಚ್ಛಾ ಅಂತ ಒಂದು ಶಬ್ದ ಇದೆ. ಈ ಯದೃಚ್ಛಾ ಅಂದರೆ ಅಕಸ್ಮಾತ್, ಒಂದು ಯಾವುದೇ ಕಾರಣ ಇಲ್ಲದೆ ಅಂತ, ಅದು ಹೋಯ್ತೀಗ. ಯದೃಚ್ಛಾ ಅನ್ನೋದಕ್ಕೆ ನಿಜವಾದ ಅರ್ಥ ಏನು ಗೊತ್ತುಂಟ? ಈಗ ನಾವೇನು ಅರ್ಥ ಹೇಳ್ತೇವೆ ಇವತ್ತು, ಲೆಕ್ಸಿಕನ್ ಮೀನಿಂಗ್ ಏನು? ಯದೃಚ್ಛಾ ಅಂದರೆ ಅಕಸ್ಮಾತ್ ಅಂದರೆ ಯಾವ ಕಾರಣವೂ ಇಲ್ಲದೆ. ನಾನು ನಿನ್ನೆ ಒಂದು ಮಾತು ಹೇಳಿದೆ, ಯಾವ ಕಾರಣವೂ ಇಲ್ಲದೆ ಯಾವ ಕಾರ್ಯವೂ ಆಗುವುದಿಲ್ಲ. ಹಾಗಾದರೆ ಯಾವ ಕಾರಣವೂ ಇಲ್ಲದೆ ಅಲ್ಲ, ನಮಗೆ ಗೊತ್ತಿರುವ ಯಾವ ಕಾರಣವೂ ಇಲ್ಲ ಅಂತ. ಅಂದರೆ ಕಾರಣ ಏನು ಅಂತ ಗೊತ್ತಿಲ್ಲ ಅನ್ನೋದು ಅಷ್ಟೇ ಅರ್ಥ ಯದೃಚ್ಛಾ ಅನ್ನೋದಕ್ಕೆ. ಏನು ಕಾರಣ? ಯದೃಚ್ಛಾ ಕಾರಣ ಅಲ್ರಿ. ಹಾಗಂದ್ರೆ ಏನು ಯದೃಚ್ಛಾ ಕಾರಣ ಅಂದರೆ? ಈಶ್ವರೇಚ್ಛಾ ಯದೃಚ್ಛಾ ಸ್ಯಾತ್ ಕೋಶ. ಯಾವುದೂ ಕಾರಣ ಅಲ್ಲದೇ ಇದ್ದರೂ ಭಗವಂತನ ಇಚ್ಛೆ ಕಾರಣ ಹೌದಲ್ವ ಅದಕ್ಕೆ.
ಅದನ್ನ ಯದೃಚ್ಛ ಅನ್ನೋದಕ್ಕೆ ಅಕಸ್ಮಾತ್ ಅಂತಂದರೆ ಆಕಸ್ಮಿಕ, ವಿದೌಟ್ ಎನಿ ರೀಸನ್ ಅಂತ ಅರ್ಥ ಅಲ್ಲ. ಮತ್ತು ನಮಗೆ ಗೊತ್ತಿರುವ ಯಾವ ಕಾರಣವೂ ಅಲ್ಲಪ್ಪ, ನಮಗೆ ಗೊತ್ತಿಲ್ಲದ ಆ ಭಗವಂತನ ಇಚ್ಛೆ, ಅವನ ಇಚ್ಛೆ ಅಂತೆ ಆಯ್ತದು. ಅವನ ಇಚ್ಛೆ ವಿರುದ್ಧ ಯಾವುದೂ ಆಗೋಲ್ವಲ್ಲ. ಹಾಗಾದರೆ ಪ್ರತಿಯೊಂದು ಕ್ರಿಯೆ ಹಿಂದೆ ಭಗವಂತನ ಇಚ್ಛೆ ಇದೆ. ಅದನ್ನು ಹೇಳಿದ್ರೆ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಭಗವಂತನ ಸೃಷ್ಟಿಯ ಹಿಂದೆ, ಜಗತ್ತಿನ ಸೃಷ್ಟಿಯ ಹಿಂದೆ ಭಗವಂತನ ಇಚ್ಛೆ ಇದೆ. ತೃಣಮಪಿನ ಚಲತಿ, ಅವನ ಇಚ್ಛೆಯನ್ನು ಬಿಟ್ಟು ಯಾವುದು ಚಲನೆಯೂ ಆಗೋದಿಲ್ಲ. ಎಲ್ಲ ಕ್ರಿಯೆಗಳ ಹಿಂದೆ ಭಗವಂತನ ಇಚ್ಛೆ ಇದೆ. ಅದು ಕಾರಣ, ಮುಖ್ಯ ಕಾರಣ. ಇದೃಚ್ಛ ಅಂದರೆ ಅಕಸ್ಮಾತ್ ಅಲ್ಲ, ಭಗವಂತನ ಇಚ್ಛೆಯಿಂದ, ಅದು ಕಾರಣ. ಪಂಚಭೂತಗಳು ಕಾರಣ, ಯಾಕಂದರೆ ಪಂಚಭೂತಗಳಲ್ಲಿ ಸನ್ನಿಹಿತನಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಶಕ್ತಿ ಆರಾಧನೆಯಲ್ಲಿ ಒಂದು ಮಾತಿದೆ. ಲಲಿತಾ ಉಪಾಸನೆ ಮಾಡುವವರು, ಶಕ್ತಿಯನ್ನು ಉಪಾಸನೆ ಮಾಡುವವರು, ಶ್ರೀಮಾತಾ, ಶ್ರೀ ಜಗನ್ಮಾತಾ, ಅಲ್ಲಿ ಒಂದು ಮಾತು ಬರುತ್ತೆ ದೇವಿಯ ಉಪಾಸನೆಯಲ್ಲಿ. ಏನು ಅಂದರೆ ಪಂಚಪ್ರೇತಾಸನಾಸೀನ ಅಂತ. 5 ಪ್ರೇತಗಳಲ್ಲಿ ಕುಳಿತುಕೊಂಡವಳು ಅಂತ. ಯಾವುವು ಈ 5 ಪ್ರೇತಗಳು? ಅವು 5 ಪ್ರೇತಗಳು ಅಂದರೆ ಪಂಚಭೂತಗಳು: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಈ ಪಂಚಭೂತಗಳಲ್ಲಿ ಭಗವತ್ ಶಕ್ತಿ ಸನ್ನಿಹಿತವಾಗಿ ಸೃಷ್ಟಿ ಮಾಡಿದೆ. ಅದರಿಂದ ಭೂತ ಸೃಷ್ಟಿ ಮಾಡೋದು ಹೌದು, ಆದರೆ ಆ ಭೂತದೊಳಗೆ ಭಗವಂತ ಮಹಾಭೂತ ಕೂತ, ಭೂತದಲ್ಲಿ ಅಧಿಷ್ಠಿತನಾಗಿ ಸೃಷ್ಟಿ ಮಾಡಿದೆ. ಇವೆಲ್ಲವೂ ಕಾರಣ. ಯಾವಾಗ ಇದರೊಳಗೆ ಭಗವಂತ ತುಂಬಿದನೋ ಆವಾಗ ಇವೆಲ್ಲಕ್ಕೂ ಕಾರಣತ್ವ ಬರುತ್ತೆ. ಭೂತಾನಿ, ಪ್ರಕೃತಿಯೊಳಗೆ ಭಗವಂತ ತುಂಬಿದ, ಪುರುಷನೊಳಗೆ ಭಗವಂತ ತುಂಬಿದ, ಅಥವಾ ನೀವು ಇವತ್ತು ಪ್ರತಿಯೊಂದು ದಾಂಪತ್ಯ ಜೀವನ ಸ್ತ್ರೀಯೊಳಗೆ ಪುರುಷರೊಳಗೆ ಭಗವಂತ ತುಂಬಿದ, ಸ್ತ್ರೀ ಪುರುಷರ ಮೂಲಕ ಸೃಷ್ಟಿಗೆ ಕಾರಣನಾದ. ಎಲ್ಲವೂ ಕಾರಣ ಆಗುತ್ತೆ ಭಗವಂತನಿಂದ ಅಧಿಷ್ಠಿತವಾದಾಗ. ಅದರಿಂದ ನಾವು ಭಗವಂತನನ್ನು ಒಪ್ಪಿಕೊಂಡಾಗ ನಿಮ್ಮ ಎಲ್ಲ ವಾದವೂ ಸರಿಯಾಯಿತು. ಭಗವಂತನು ಒಪ್ಪಿಕೊಳ್ಳದಿದ್ದರೆ ಇದು ಯಾವುದೂ ಕಾರಣ ಆಗೋದಿಲ್ಲ. ಈ ಅಧಿಷ್ಠಿತ ಆದ್ದರಿಂದ ಆಯಾ ವಸ್ತುಗಳ ಒಳಗೆ ಭಗವಂತ ತುಂಬಿದ, ಮತ್ತು ಆಯಾ ವಸ್ತುಗಳ ಹೆಸರು ಅವನ ಹೆಸರೇ ಆಗಿ ಹೋಯಿತು. ಕಾಲಾತ್ಮಕನಾದ ಭಗವಂತ, ಕಾಲಸನ್ನಿಹಿತನಾದ ಭಗವಂತ, ಎರಡೂ ಸರಿ. ಯಹ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತಾನಿ ಅಧಿತಿಷ್ಠತಿ ಏಕಃ. ಅವನೊಬ್ಬನೇ ಎಲ್ಲದರ ಒಳಗೆ ಅಧಿಷ್ಠಿತನಾದ. ಅಧಿಷ್ಠಿತ ಕೇನ ಸುಖೇತರೇಶು ಅಂತ ಪ್ರಶ್ನೆ ಮಾಡಿದರು. ಯಾವ ಶಕ್ತಿ ಇದನ್ನು ತುಂಬಿಕೊಂಡು ಇದನ್ನು ಸೃಷ್ಟಿ ಮಾಡಿದೆ? ಇವುಗಳಲ್ಲೆಲ್ಲ ನಾವು ದುಃಖವನ್ನು ಅನುಭವಿಸುವಂತೆ ಮಾಡಿದ ಆ ಶಕ್ತಿ ಯಾವುದು ಅಂತ ಅದು ಕೇಳಿದರು. ಅಧಿತಿಷ್ಠತಿ ಏಕಃ ದೇವಾತ್ಮಶಕ್ತಿ. ಒಬ್ಬ ಭಗವಂತ. ಅದನ್ನು ಸಾಮಾನ್ಯವಾಗಿ ಶಾಸ್ತ್ರಕಾರರು ದೇವರನ್ನು ಹೇಳುವಾಗ ಏಕಃ, ಒಂದು ಅಂದರೆ ಅದು ಒಂದೇ, ಇನ್ನೊಂದು ಒಂದು ಇಲ್ಲೇ ಇಲ್ಲ. ಒಂದು ಅಂದರೆ ಅದ್ವಿತೀಯ, ಸಾಟಿ ಇಲ್ಲದ ಒಂದು ವಸ್ತು ಏನಿದೆ, ಇನ್ನೊಂದು ಅಂಥ ವಸ್ತು ಇಲ್ಲ, ಆದ್ದರಿಂದ ಅದು ಏಕ, ಸಾಟಿ ಇಲ್ಲದ ಸಂಗತಿ. ಅದು ಅದಕ್ಕೆ ಸಮಾನವಾದ ಇನ್ನೊಂದು ವಸ್ತುವನ್ನು ಪ್ರಪಂಚದಲ್ಲಿ ತೋರಿಸುವುದು ಸಾಧ್ಯ ಇಲ್ಲ. ಅದು ಅದ್ವಿತೀಯಂ ಬ್ರಹ್ಮ, ಅದು ಏಕಂ. ಅದು ಇರೋದರಿಂದ ಇವೆಲ್ಲವೂ ಕಾರಣ ಆಗತ್ತೆ. ಅದು ಒಂದು ತಪ್ಪಿದರೆ ಇವು ಯಾವುದೂ ಕಾರಣ ಆಗೋದಿಲ್ಲ. ಹಾಗಾಯಿತು. ಅದರಿಂದ ಒಟ್ಟು ಏನು ತಿಳ್ಕೊಂಡ್ರು ಋಷಿಗಳು? ಸರ್ವಾಜೀವೇ ಸರ್ವಸಂಸ್ಥೆ ಬೃಹಂತೆ. ಸರ್ವಾಜೀವೇ ಸರ್ವಸಂಸ್ಥೆ ಬೃಹಂತೆ ತಸ್ಮಿನ್ ಹಂಸಃ ಭ್ರಾಮ್ಯತೆ ಬ್ರಹ್ಮಚಕ್ರೇ. ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವ ಜುಷ್ಟಸ್ತತಸ್ತೇನಾಮೃತತ್ವಮೇತಿ. ಅವ್ರು ಹೇಳ್ತಾರೆ, ಏನು ಕಂಡ್ರು ಅದು ಈ ಜಗತ್ತಿಗೆ ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ ಯಾರಿಂದ ಜೀವಾಮ ಕುತಸ್ಮ ಜೀವಾಮ ಕುತಸ್ಮ ಜಾತಾಹ, ಯಾರಿಂದ ಹುಟ್ಟಿದೆವು, ಯಾರಿಂದ ಬದುಕಿದೆವು, ಮತ್ತು ಕ್ವಚ ಸಂಪ್ರತಿಷ್ಠಾ, ಎಲ್ಲಿ ಕೊನೆಯದಾಗಿ ಹೋಗಿ ಸೇರ್ತೇವೆ ಅಂತ ಪ್ರಶ್ನೆ ಇತ್ತು. ಸೃಷ್ಟಿ ಸ್ಥಿತಿ ಸಂಹಾರಗಳ ಪ್ರಶ್ನೆ ಇದೆ. ಅದು ಕೇಳಿದರು. ಸರ್ವಾಜೀವೇ, ಯಾವುದು ಸೃಷ್ಟಿ ಮಾಡಿತೋ ಅದೇ ಎಲ್ಲಕ್ಕೂ ಬದುಕಿಗೆ ಕಾರಣವಾಯಿತು. ಲೋಕದಲ್ಲಿ ಸೃಷ್ಟಿ ಮಾಡುವವನು ಒಬ್ಬ, ಪಾಲನೆ ಮಾಡುವವನು ಒಬ್ಬ, ಸಂಹಾರ ಮಾಡುವವನು ಒಬ್ಬ. ಎಲ್ಲ ಒಬ್ಬನೇ ಆಗಬೇಕಾಗಿಲ್ಲ. ಒಬ್ಬ ಆರ್ಟಿಸ್ಟ್ ಒಂದು ಪೇಂಟಿಂಗನ್ನು ಸೃಷ್ಟಿ ಮಾಡಿದ, ಅದನ್ನು ಪಾಲನೆ ಮಾಡುವವನು ದುಡ್ಡು ಕೊಟ್ಟು ಕೊಂಡುಕೊಂಡವನು ಅದನ್ನು ಎಲ್ಲೋ ಡೆಕೋರೇಟಿವ್ ಆಗಿ ಗೋಡೆಯಲ್ಲಿಟ್ಟು ಅದನ್ನು ಚೆನ್ನಾಗಿ ರಕ್ಷಣೆ ಮಾಡಿದ.
ಇನ್ಯಾರು ಟೆರರಿಸ್ಟ್ ಬಂದ ಅದನ್ನು ನಾಶ ಮಾಡಿದ. ಬುದ್ಧನ ವಿಗ್ರಹವನ್ನು, ಸುಂದರವಾದ ಬುದ್ಧನ ವಿಗ್ರಹವನ್ನು ಯಾರೋ ಒಬ್ಬ ಶಿಲ್ಪಿ ಮಾಡಿದ. ಅದನ್ನು ಅಭಿಮಾನಿಗಳು ಅಫ್ಘಾನಿಸ್ತಾನದಲ್ಲಿ ಅದನ್ನು ರಕ್ಷಣೆ ಮಾಡಿದರು. ಈ ಮತ್ತೆ ಬಂದರು ಮುಸ್ಲಿಂ ಅವರು, ಪ್ರತಿಮಾ ಭಂಜಕರು, ಅವರು ಪ್ರತಿಮೆಯ ಪೂಜೆ ಮಾಡಬಾರದು ಅಂತ ಹೇಳುವವರು. ತಾಲಿಬಾನಿಗಳು ಬಂದರು, ಹೊಡೆದಿರೋದು. ಹಾಗಾಗಿ ಸೃಷ್ಟಿ ಮಾಡುವವನು ಬೇರೆ, ಪಾಲನೆ ಮಾಡುವವನು ಬೇರೆ, ಸಂಹಾರ ಮಾಡುವವನು ಬೇರೆ. ಯಾರು ಸೃಷ್ಟಿ ಮಾಡ್ತಾನೋ ಅವನು ಸಂಹಾರ ಮಾಡೋಲ್ಲ. ಅವನು ಕಾಳಿದಾಸ ಒಂದು ಮಾತು ಹೇಳ್ತಾನೆ, ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಛೇತ್ತುಮ ಸಾಂಪ್ರತ ಅಂತ. ನಾವು ಒಂದು ಮರ ನಡ್ತೇವೆ, ಒಂದು ಗಿಡ ನಡ್ತೇವೆ, ಅದು ಮರವಾಗಿ ಬೆಳೆಯಿತು. ಬೆಳೆದ ಮೇಲೆ ಗೊತ್ತಾಯಿತು ಅದು ವಿಷವೃಕ್ಷ ಅಂತ. ಅದರ ಎಲೆ ಗಿಲೆ ಅದರ ಏನು ತಿಂದುಬಿಟ್ರೆ ಸತ್ತೇ ಹೋಗ್ತಾನೆ ಮನುಷ್ಯ ಅಂತ ಗೊತ್ತಾಯಿತು. ಆದರೂ ಕೂಡ ಅದನ್ನು ನಟ್ಟವನಿಗೆ ಕಡಿಲಿಕ್ಕೆ ಮನಸ್ಸು ಬರೋಲ್ಲ ಅಂತ ನೋಡಿ. ಹುಟ್ಟಿಸಿದವನಿಗೆ ಸಾಯಿಸಲಿಕ್ಕೆ ಮನಸ್ಸು ಬರೋಲ್ಲ. ತಾನೇ ನಟ್ಟದ್ದನ್ನು ತಾನೇ ಕೈಯಾರೆ ಹೇಗೆ ಕಡಿಯೋದು ಅಂತ, ಏನಾರು ಮಾಡ್ರಪ್ಪ ಅದು ಕಡೀರಿ ಬಿಡ್ರಿ, ನಾನಂತೂ ಕಡಿಯೋಲ್ಲ ಅಂತಾನಂತೆ. ನಾವೇ ಬೆಳೆಸಿದ ವಸ್ತು ಎಷ್ಟು ಕೆಟ್ಟ ವಸ್ತುವಾದರೂ ಅದನ್ನು ನಾವೇ ಕೈಯಾರ ಕೊಲ್ಲಿಕ್ಕಾಗೋಲ್ಲ. ಒಂದು ಮಮತೆ, ಅಟ್ಯಾಚ್ಮೆಂಟ್ ಬಂದುಬಿಡುತ್ತೆ. ಹಾಗಾಗಿ ಯಾರು ಸೃಷ್ಟಿ ಮಾಡ್ತಾನೋ ಅವನು ನಾಶ ಮಾಡೋಲ್ಲ. ಪಾಲನೆ ಮಾಡಬಹುದು ಅವನು ಹಿಡಿದ್ರೆ ಇನ್ಯಾರೋ ಪಾಲನೆ ಮಾಡ್ಬೋದು. ಅಂತೂ ಸೃಷ್ಟಿ ಮಾಡುವವನು, ಪಾಲನೆ ಮಾಡುವವನು, ಸಂಹಾರ ಮಾಡುವವನು ಒಬ್ಬನೇ ಆಗಬೇಕಾಗಿಲ್ಲ. ಆದರೆ ಪ್ರಪಂಚದಲ್ಲಿ ಹಾಗೆ, ಭಗವಂತನಲ್ಲಿ ಹಾಗಲ್ಲ. ಅಂದು ಸರ್ವಾಜೀವೇ ಸರ್ವ ಸಂಸ್ಥೆ. ಎಲ್ಲವನ್ನೂ ಸೃಷ್ಟಿ ಮಾಡಿದವನು ಯಾರೋ ಅವನೇ ಸರ್ವಾಜೀವ, ಅವನೇ ಸರ್ವ ಸಂಸ್ಥಾ ಅಂದು. ಸರ್ವಾಜೀವ ಅಂದರೆ ಎಲ್ಲರಿಗೂ ಬದುಕು ಕೊಟ್ಟವನು. ಏನ ಜಾತಾನಿ ಜೀವಂತಿ. ಯಾರು ಇದನ್ನು ಸೃಷ್ಟಿ ಮಾಡಿದನೋ ಅವನೇ ಇದನ್ನು ಪಾಲನೆ ಮಾಡಿದ. ಸೃಷ್ಟಿ ಮಾಡಿದವನೊಬ್ಬ. ಹೀಗೆ ಪೋರ್ಟ್ಫೋಲಿಯೋ, ಒಬ್ಬೊಬ್ಬರಿಗೆ ಪೋರ್ಟ್ಫೋಲಿಯೋ ಒಂದೊಂದಿಲ್ಲ. ಒಬ್ಬನೇ ಸೃಷ್ಟಿ ಮಾಡಿದ, ಅವನೊಬ್ಬನೇ ಪಾಲನೆ ಮಾಡಿದ. ಸರ್ವರಿಗೂ ಆಜೀವ. ಆಜೀವ ಅಂದರೆ ಬದುಕು, ಎಕ್ಸಿಸ್ಟೆನ್ಸ್, ಸ್ಥಿತಿ. ಆಮೇಲೆ ಅವನಿಗೆ ಸಂಸ್ಥಾ, ಕ್ವಚ ಸಂಪ್ರತಿಷ್ಠಾ. ಸಂಸ್ಥಾ ಅಂದರೆ, ಸಂಸ್ಥಾ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸಾವು ಅಂತ ಅರ್ಥ. ಅದು ಒಂದು ಅರ್ಥ, ಅದೇ ಅರ್ಥ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಬೇಕಾದಷ್ಟು ಸಂಘ ಸಂಸ್ಥೆಗಳಿರ್ತಾವೆ, ಅವೆಲ್ಲ ಗಾಬರಿ ಆಗೋದು ಬೇಡ. ಅದೇ ಸಂಸ್ಥಾ ಅನ್ನೋದಕ್ಕೆ ಸಾವು ಅನ್ನೋದು ಒಂದು ಅರ್ಥ. ಸಂಸ್ಥಾಪಯತಿ ಅಂದರೆ ಕೊಲ್ತಾನೆ ಅಂತ ಅರ್ಥ. ಸಂಸ್ಥಾ ಯಾರಂದರೆ ಸರ್ವ ಸಂಸ್ಥೆ. ಎಲ್ಲವೂ ಕೊನೆಗೆ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಹೋಗಿ ಸೇರುವುದು ಅಲ್ಲಿ. ಅಂದರೆ ಅವನೇ ಸೃಷ್ಟಿಗೆ ಕಾರಣ, ಅವನೇ ಆಜೀವ ಸ್ಥಿತಿಗೆ ಕಾರಣ, ಅವನೇ ಸಂಸ್ಥಾ ನಾಶಕ್ಕೆ ಕಾರಣ. ಸೃಷ್ಟಿ, ಸ್ಥಿತಿ, ಸಂಹಾರ ಒಬ್ಬನೇ ಮಾಡ್ತಾನೆ. ಯಾಕೆಂದರೆ ನಮಗೆ ಸೃಷ್ಟಿ ಅಂದರೆ ಒಂದು ಸಂತೋಷದ ಸಂಗತಿ, ಆದರೆ ನಮಗೆ ಸಂಹಾರ ಅಥವಾ ನಾಶ ಅಥವಾ ಸಾವು ಅನ್ನೋದು ದುಃಖದ ಸಂಗತಿ. ಅದರಿಂದ ನಮಗೆ ನಾವು ಕೈಯಾರೆ ಸಾಯಿಸುವುದಿಲ್ಲ. ಯಾರು ಟೆರರಿಸ್ಟ್ ಇರ್ತಾರೆ, ಕೊಲ್ತಾರೆ, ಅವರಿಗೆ ಸಾವು ಸಂತೋಷ ಅಂತ ಕೊಲ್ಲುವುದವರು, ದುಃಖ ಅಂತ ಕೊಲ್ಲುವುದಲ್ಲ. ಅವರಿಗೆ ಸಾಯಿಸುವುದು ಒಂದು ಸಂತೋಷ. ಅದು ಅಂದರೆ ಧರ್ಮದ ಮತಾಂಧತೆಯಿಂದ, ಪಾಪಕೃತ್ಯದಲ್ಲಿಯೂ ಅದು ಏನೋ ಪುಣ್ಯ ಮಾಡಿದೆ ಅನ್ನೋ ಭ್ರಮೆಯಿಂದ ಆನಂದ ಆಗಿಬಿಡುತ್ತೆ. ಅಥವಾ ನೀವು ಸಹಜವಾಗಿ ಯುದ್ಧದಲ್ಲಿ ಶತ್ರುಗಳನ್ನು ಕೊಂದಾಗ ವೀರನಿಗೆ ಆನಂದ ಆಗತ್ತೆ. ಆದರೆ ಸಾವು, ಎಲ್ಲ ಕಡೆ ಸಾವು ಆನಂದದ ಸಂಗತಿಯಲ್ಲ. ಅದು ಸೃಷ್ಟಿ ಮಾಡಿದವ ಸಾಯಿಸುವುದು ಸಾಧ್ಯ ಇಲ್ಲ. ಯಾಕೆಂದರೆ ಅವನಿಗೆ ಅದರ ಮೇಲೆ ಮಮತೆ ಇರುತ್ತೆ. ಯಾರು ಅದನ್ನು ಪ್ರೀತಿಸ್ತಾನೋ ಅವನದನ್ನು ನಾಶ ಮಾಡಲಾರ. ಅದಕ್ಕೆ ಭಗವಂತನಿಗೆ ಅವನು ಮಮತೆ ಇಲ್ಲ, ಯಾವುದರ ಬಗ್ಗೆಯೂ ಮಮಕಾರ ಇಲ್ಲ ಅನ್ನವನು. ಸೃಷ್ಟಿ, ಸ್ಥಿತಿ, ಸಂಹಾರ. ಕಾಲ, ಸೃಷ್ಟಿಕಾಲ ಬಂದಾಗ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಕಾಲದಲ್ಲಿ ಸ್ಥಿತಿ ಪಾಲನೆ ಮಾಡ್ತಾನೆ, ಸಂಹಾರ ಕಾಲ ಬಂದಾಗ ಸಂಹಾರ ಮಾಡ್ತಾನೆ. ಅವನಿಗೆ ಯಾವುದರ ಬಗ್ಗೆಯೂ, ಯಾವುದು ಯಾವಾಗ ಆಗಬೇಕು ಲೆಕ್ಕಾಚಾರ ಅಷ್ಟೇ. ಯಾವುದರ ಬಗ್ಗೆಯೂ ಅವನಿಗೆ ಮಮತೆ ಇಲ್ಲ. ಅವನು ಸೃಷ್ಟಿಸಿದ್ದು ಪ್ರೀತಿಯಿಂದ ಅಲ್ಲ, ಸಂಹರಿಸಿದ್ದು ದ್ವೇಷದಿಂದ ಅಲ್ಲ. ಯಾವುದು ಯಾವಾಗ ಆಗಬೇಕು ಅದನ್ನು ನಿರ್ಲಿಪ್ತತೆಯಿಂದ ಮಾಡಿದ. ಕಾರಣ ಏನು ಅಂದರೆ, ನಮಗೆ ಸಾವು ಅಂದರೆ ದುಃಖ ಯಾಕೆ? ಯಾವುದು ವಸ್ತು ಹೋಯಿತು ಅಂತ, ನಾವು ಅದನ್ನು ಕಳ್ಕೊಂಡು ಬಿಟ್ಟೆವು ಅನ್ನತಕ್ಕಂಥ ದುಃಖ ನಮ್ಮ ಪಾಲಿಗೆ ಇಲ್ಲ. ನೋಡಿ, ನಾವು ಹುಟ್ಟುವುದು ಅಂದರೆ ಯಾವುದೋ ಒಂದು ವಸ್ತುವನ್ನು ಪಡೆಯುವುದು, ಸಾವು ಅಂದರೆ ಅದನ್ನು ಕಳ್ಕೊಳ್ಳುವುದು ಅನ್ನತಕ್ಕಂಥ ಭಾವನೆಯಿಂದ ನಮಗೆ ಪಡೆಯೋದು ಲಾಭ, ಕಳ್ಕೊಳ್ಳೋದು ನಷ್ಟ. ಅದರಿಂದ ಒಂದೆರಡು ಸುಖ, ಒಂದೆರಡು ದುಃಖ ಅಂತ. ಈ ಸ್ವಲ್ಪ ಎತ್ತರದಲ್ಲಿ ನಿಂತು ನೋಡಿದಾಗ ಕೃಷ್ಣ, ಯಾದವರು ಯುದ್ಧ ಮಾಡಿಕೊಂಡ್ರು.
ಯುದ್ಧ ಮಾಡ್ಕೊಂಡು ಹೊಡೆದಾಡಿಕೊಂಡು ಕೃಷ್ಣನ ಎದುರೇ ಅವನ ಮಕ್ಕಳು ಮೊಮ್ಮಕ್ಕಳು ಇಡೀ ಯಾದವ ವಂಶದ ಅಷ್ಟೂ ಮಂದಿ ಹೊಡೆದಾಡಿಕೊಂಡು ಸತ್ತರು. ಅವರು ಹುಟ್ಟಿದಾಗ, ಅವರು ಬದುಕಿದಾಗ ಎಷ್ಟು ಆನಂದವಾಗಿ ಅದನ್ನು ಅನುಭವಿಸಿದನೋ ಅಷ್ಟೇ ಆನಂದವಾಗಿ ನಗ್ತಾ ನಿಂತು ನೋಡಿದ ಕೃಷ್ಣ ಸಾವನ್ನು. ಆ ನಿರ್ಲಿಪ್ತತೆ ಅದನ್ನು ಮಾಡಿ ತೋರಿಸಿದ ಕೃಷ್ಣ. ಅವರೆಲ್ಲ ಸತ್ತಾಗ ಇವು ನಗ್ತಾ ನಿಂತಿದ್ದ. ಅದಕ್ಕಿಂತಲೂ ಅದ್ಭುತ ಅಂತಂದರೆ ಅದರ ಮೊದಲು ಶಾಪ ಕೊಟ್ಟಳು ಗಾಂಧಾರಿ ಕೃಷ್ಣನಿಗೆ. ನನ್ನ ವಂಶ ನಿರ್ವಂಶವಾಯಿತು, ನನ್ನ 100 ಜನ ಮಕ್ಕಳು ಸತ್ತರು, ಒಂದೇ ಒಂದು ಕುಲದ ಕುಡಿ ಅಂತ ಉಳಿಲಿಲ್ಲ, ಎಲ್ಲವನ್ನು ನಿರ್ನಾಮ ಮಾಡಿಸಿಬಿಟ್ಟೆ ನೀನು, ನಿನ್ನ ವಂಶವು ನಾಶವಾಗಿ ಹೋಗಲಿ. ಅವಾಗಾದರೂ ಸಿಟ್ಟು ಬರಬೇಕಿತ್ತು, ಏನಪ್ಪ ಹಾಗೆಲ್ಲ ಶಾಪ ಕೊಡೋದು ಅಂದರೆ ನೀನು ಅಂತ. ಕೃಷ್ಣ ಆಗಲೂ ಪ್ರಹಸನ್ನಿದಮಬ್ರವೀತ್, ಯಾವತ್ತೂ ಏನೇ ಮಾತಾಡಿ ಏನೇ ಹೇಳಿ ಏನೇ ಆಗಲಿ ಅವನ ಮುಖದಲ್ಲಿ ಬಂದ ಹಾಸ, ತಿಳಿಯಾದ ನಗು, ಗಾಬರಿ ಇಲ್ಲ, ದುಃಖ ಇಲ್ಲ. ಯಾಕೆಂದರೆ ಅವನಿಗೆ ಮಾತ್ರ ಗೊತ್ತು ಅದು ಯಾವುದು, ಏನು, ಯಾವಾಗ, ಹೇಗೆ ಆಗಬೇಕು. ಅದು ಆಗತ್ತೆ, ಅದನ್ನು ಏನು ಪ್ರಶ್ನೆ ಇಲ್ಲ. ಗಾಂಧಾರಿ ಶಾಪ ಕೊಟ್ಟಾಗ ಕೃಷ್ಣ ಹೇಳ್ತಾನೆ, ತಾಯಿ ಪತಿವ್ರತೆಯ ಆಶೀರ್ವಾದ ಅಂತಂದ್ಬಿಟ್ಟ. ಏನಪ್ಪ ಆಶೀರ್ವಾದ? ಶಾಪ ಕೊಡ್ತಾ ಇದ್ದೇನೆ ನಾನು. ಯಾದವರು ಹುಟ್ಟಿದರು, ಸಂತೋಷ. ಅವರು ಹುಟ್ಟಿದ್ದು ಯಾಕೋ ಆ ಕೆಲಸವೂ ಆಯಿತು, ಅದು ಸಂತೋಷ. ಇನ್ನು ಅವ್ರ ಕೆಲಸ ಮುಗೀತು, ಅವ್ರನ್ನ ಹೇಗೆ ಕಳಿಸೋದು ಅಂತ ಯೋಚನೆ ಮಾಡ್ತಾಯಿದ್ದೆ, ಒಳ್ಳೆಯ ವ್ಯವಸ್ಥೆ ಮಾಡಿದೆ ಅಂತ. ಇದು ಕೃಷ್ಣ. ಅದು ಮುಗಿದ ಮೇಲೆ ಹೋಗಬೇಕು. ಯಾವುದು ಯಾಕೋ ಬಂತೋ ಅದರ ಕೆಲಸ ಮುಗಿದಾಗ ಅದು ಹೊರಟು ಹೋಗಬೇಕು. ಅದರಲ್ಲಿ ಯಾವುದರಲ್ಲಿ ನಿರ್ಲಿಪ್ತವಾದ ಒಂದು ವ್ಯವಸ್ಥೆ ಇದು. ನಮಗೆ ಅಟ್ಯಾಚ್ಮೆಂಟಿನಿಂದ ದುಃಖ ಆಗೋದು. ಅಟ್ಯಾಚ್ಮೆಂಟ್ ಇದ್ದರೆ ದುಃಖ ಆಗತ್ತಾ? ಈಗ ನಾನು ಯಾವಾಗ ಹೇಳ್ತೇನೆ, ನಮ್ಮ ಮನೆಯ ಮಗು ಜಾರಿ ಬಿದ್ದರೆ ನಮಗೆ ದುಃಖ ಆಗುತ್ತೆ, ಎತ್ತಿಕೊಳ್ತೇವೆ, ಕಾಲು ಎಲ್ಲಿ ಗಾಯ ಆಯಿತು ಮಗು ಅಂತ ಕಾಲು ತಿಕ್ತೇವೆ, ಆಯಿಂಟ್ಮೆಂಟ್ ಹಚ್ಚಿತೇವೆ, ಏನೇನೋ ಮಾಡ್ತೇವೆ. ಆದರೆ ಯಾವುದೋ ಪಕ್ಕದ ಮನೆಯ ಮಗು ಬಿದ್ದರೆ ನಮಗೇನೂ ಅನ್ನಿಸೋದಿಲ್ಲ. ಯಾಕಂದರೆ ಏನು, ಯಾವುದೋ ನಮ್ಮದಲ್ರಿ, ಅದು ಪಕ್ಕದ ಮನೆ ಮಗು ಬಿತ್ತು, ನಮ್ಮದಲ್ಲ, ಮುಗಿದಲ್ಲ, ಅಷ್ಟೇ, ಫಲ ಈಸಿ. ಅದು ನಮ್ಮದಲ್ಲ, ಯಾವುದೊಂದು ಪಕ್ಕದ ಮನೆ ಬಿತ್ತಂತೆ ಏನೋ ಕೂಗ್ತಾ ಇದ್ದಾರೆ. ಅಂದರೆ ನಮಗೆ ದುಃಖ ಆಗೋದು ಮಗು ಬಿದ್ದದ್ರಿಂದ ಅಲ್ಲ, ಆ ಮಗು ನಮ್ಮದು ಅಂತ ನಾವು ತಿಳ್ಕೊಂಡದ್ದರಿಂದ. ದುಃಖಕ್ಕೆ ಕಾರಣ ಮಮಕಾರ, ಅದನ್ನೇ ಅಭಿಮಾನ ಅಂತಾರೆ, ಅಟ್ಯಾಚ್ಮೆಂಟ್ ಅಂತಾರೆ. ದೇವರಿಗೆ ಅಭಿಮಾನವೂ ಇಲ್ಲ, ಮಮಕಾರವೂ ಇಲ್ಲ. ನಮಗೆ ಬರೀ ಅಭಿಮಾನ ಅಲ್ಲ, ದುರಭಿಮಾನ ಕೂಡ ಇರುತ್ತೆ. ಅವನಿಗೆ ದುರಭಿಮಾನವೂ ಇಲ್ಲ, ಸದಭಿಮಾನವೂ ಇಲ್ಲ. ಯಾವ ಅಭಿಮಾನವೂ ಇಲ್ಲದೆ ಎಲ್ಲದರಿಂದ ಕಳಚಿಕೊಂಡಿರತಕ್ಕಂಥ ಶಕ್ತಿ ಅದು. ಅಸಂಗೋಹ್ಯಯಂ ಪುರುಷಃ, ಯಾವ ಅಟ್ಯಾಚ್ಮೆಂಟೂ ಇಲ್ಲ. ಆದ್ದರಿಂದ ಅವನಿಗೆ ಹುಟ್ಟು ಅನ್ನೋದೊಂದು ಆನಂದದ ಸಂಗತಿಯಲ್ಲ, ನಾಶ ಅನ್ನೋದು ದುಃಖದ ಸಂಗತಿಯಲ್ಲ. ಮತ್ತು ಎಲ್ಲವೂ ಸ್ವರೂಪಾನಂದದ ಆವಿಷ್ಕಾರ ಅಷ್ಟೇ. ತೈತ್ತಿರಿಯ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಭಗವಂತ ಆನಂದ ಸ್ವರೂಪನಲ್ಲದೇ ಇರ್ತಿದ್ದರೆ ಈ ಪ್ರಪಂಚ ಸೃಷ್ಟಿಯೇ ಆಗ್ತಿರಲಿಲ್ಲ ಅಂತಂತಾರೆ ಅವರು. ಯಾಕೆಂದರೆ ಈ ಪ್ರಪಂಚದ ಎಲ್ಲ ಚಲನವಲನಗಳು, ಸೃಷ್ಟಿ, ಸ್ಥಿತಿ, ಸಂಹಾರ, ಈ ನಿರಂತರ ಕ್ರಿಯೆಯಿಂದ ಇರುವುದು ಭಗವಂತನ ಆನಂದ, ಆನಂದದ ಅಭಿವ್ಯಕ್ತಿ. ಅದು ದುಃಖ ಇಲ್ಲೇ ಇಲ್ಲ ಅಲ್ಲಿ. ಆಕಾಶ ಆನಂದ, ಆ ಆನಂದಪೂರ್ಣನಾದ ಭಗವಂತನ ಕ್ರಿಯೆ ಇದೆಲ್ಲ. ಅವನಿಗೆ ಹುಟ್ಟು ಒಂದು ಆನಂದ, ಸಾವು ಒಂದು ಆನಂದ. ಅದಕ್ಕೆ ಕೃಷ್ಣ ದೃಷ್ಟಾಂತ ಕೊಟ್ಟ ಅಲ್ವಾ, ಜೀರ್ಣಾನಿ ವಾಸಾಂಸಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ನೋಡಿ, ಹಳೆಯ ಅಂಗಿ ಕಳಚಿ ಹೊಸ ಅಂಗಿ ಹಾಕ್ಕೊಳ್ಳುವಾಗ ನಮಗೆ ಎಂಥ ಖುಷಿ, ಅದೇ ಖುಷಿ ಸಾವು ಅಂತ. ಅವನ ದೃಷ್ಟ ಹೊಸ ಅಂಗಿ ಹಾಕ್ಕೊಳ್ಳುವ ಯಾರು ಅಳ್ತಾರ? ಅಯ್ಯೋ ಆ ಹಳೆ ಅಂಗಿ ಹರಿತು ಹೋಗಿದೆ, ಹರಕು ಅಂಗಿ, ಅದನ್ನು ಬಿಸಾಡಬೇಕಲ್ವಾ, ಈ ಒಳ್ಳೆ ಅಂಗಿ ಹಾಕ್ಕೊಳ್ಬೇಕಲ್ವಾ ಅಂತ ಯಾರಾದ್ರು ಅಳ್ತಾರ? ಇಲ್ಲ. ನಮಗೆ ಹಳೆಯ ಅಂಗಿ ಕಳಚಿ ಹೊಸ ಅಂಗಿ ತೊಡುವುದು ಆನಂದ ಆದರೆ, ಹಳೆಯ ದೇಹ ಕಳಚಿ ಹೊಸ ದೇಹ ತೊಡುವುದು ಯಾಕೆ ದುಃಖ ಅಂತ ಹೇಳ್ತಾನೆ ಅವನು. ಅಂದರೆ ಇದು ನೋಡುವ ದೃಷ್ಟಿ. ನಮಗೆ ಯಾಕೆ ನಾವು ಹೋದ ನಮ್ಮತ್ತಿಲ್ಲ, ನಮ್ಮ ಪಾಲಿಗೆ ಅವನು ಮೇಲೆ ನಿಂತಾಗ ಯಾವುದೂ ಹೋಗಲಿಲ್ಲ. ಆ ಜೀವ ಇತ್ತು, ಅದಕ್ಕೊಂದು ದೇಹ ಇತ್ತು, ಹೋದದ್ದು ಆ ದೇಹ ಹೋಗಿ ಏನು ಬಂತು? ಹೊಸ ದೇಹ ಬಂತು. ಏನು ಅದನ್ನು ಓರ್ನೌಟ್ ಆಗಿರತಕ್ಕಂಥ ಶರೀರ ಹೋಯಿತು, ಹೊಸ ಶರೀರ ಬಂತು. ಅದು ಅವನಿಗೆ ದುಃಖ ಮಾಡಲಿಕ್ಕೆ ಕಾರಣನೇ ಇಲ್ಲ. ಕೃಷ್ಣ ಅದನ್ನು ಹೇಳ್ತಾನೆ, ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ಬದುಕಿದ್ದವರ ಬಗ್ಗೆ
ಅಳಬಾರ್ದಾದರೆ ಸತ್ತವರ ಬಗ್ಗೆಯೂ ಅಳಬಾರ್ದು. ಯಾಕೆಂದರೆ ಏನು ವ್ಯತ್ಯಾಸ ಇಲ್ಲ ಅದರಲ್ಲಿ ಅಂತಾರೆ. ಸತ್ತಾಗ ಏನೂ ಹೋಗಲಿಲ್ಲ, ಬದುಕಿದ್ದಾಗ ಏನು ಗಳಿಸಿದ್ದೇನಿಲ್ಲ, ಕಳ್ಕೊಂಡದ್ದು ಏನಿಲ್ಲ. ಒಂದು ಇತ್ತು, ಇದೇನು ಅಂದರೆ ಅಂಗಿ ಬದಲಿಸಿದ ಹಾಗೆ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ಬಸ್ಸು ಬದಲಿಸಿದ ಹಾಗೆ. ನೀವು ಇಲ್ಲಿಂದ ಹೊರಡ್ತೀರಿ, ಎಲ್ಲ ಉಡುಪಿ ಪರ್ಯಾಯಕ್ಕೆ ಹೋಗಬೇಕು ಅಂತ ಹೊರಟಿದ್ರಿ ಅಂತ ಇಟ್ಕೊಳ್ಳಿ. ಉಡುಪಿಗೆ ಬಸ್ ಟಿಕೆಟ್ ಸಿಗಲಿಲ್ಲ, ಮಂಗಳೂರು ತನಕ ಹೋದಿರಿ, ಮಂಗಳೂರಿನಲ್ಲಿ ಇಳಿದಿರಿ. ಮಂಗಳೂರು ಇಳಿದು ಆಮೇಲೆ ಮಂಗಳೂರಿಂದ ಉಡುಪಿ ಬಸ್ಸು. ಏನು ಹೇಳ್ತೇವೆ? ಬಸ್ಸು ಬದಲಿಸುವುದು. ದೇಹ ವಾಹಕ, ಇದು ದೇಹ ಅನ್ನೋದು ಶರೀರಂ ರಥಮೇವಚ, ಇದು ಒಂದು ವಾಹನ ರಥ. ಅದಕ್ಕೆ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿ ಸತ್ತರು, ಆಮೇಲೆ ಮಂಗಳೂರಿನಲ್ಲಿ ಬೇರೆ ಪುನಃ ಹುಟ್ಟಿ ಉಡುಪಿ ಹೋದು ಅಂತ ಹೇಳ್ತಾರೆ ಯಾರಾದರೂ. ದೇಹ ಬದಲಾಗೋದು ಅಂದರೆ ಗಾಡಿ ಬದಲಾಗೋದು ಅಥವಾ ಅಂಗಿ ಬದಲಾಗೋದು. ಇದು ಗೊತ್ತಾದಾಗ ಡೆತ್ ಅನ್ನುವಂಥದ್ದು ಭಯಾನಕವಾದ ಒಂದು ಸಂಗತಿ ಅಲ್ಲ. ದೇವರಿಗೆ ದುಃಖ ಭಯಾನಕ, ಅದು ಭಯವೂ ಅಲ್ಲ ದುಃಖವೂ ಅಲ್ಲ. ಒಬ್ಬರು ಅವಧೂತರ ಒಂದು ಕಥೆ ನಾನು ಯಾವಾಗಲೂ ಹೇಳೋದುಂಟು. ಆ ಅವಧೂತರು ಈಗಿಲ್ಲ, ಅವರಿದ್ದಾಗ ನಡೆದ ಘಟನೆ. ಅವರ ಮಗನ ಹೆಂಡತಿಯ ತಂಗಿ ಅವ್ರ ಮನೆಯಲ್ಲಿದ್ದರು. ಅವ್ರ ಸೊಸೆ, ಅವರೇ ಮಗ ಸೊಸೆ ಏನು ಹೇಳ್ತಿರಲಿಲ್ಲ. ನಾವು ನಿಮಗೆ ಕಥೆ ಹೇಳುವಾಗ ರಿಲೇಷನ್ಶಿಪ್ ಹೇಳಬೇಕಲ್ಲ. ಅವರು ತನ್ನ ಮಗ ತನ್ನ ಸೊಸೆ ಏನೂ ಹೇಳ್ತಿರಲಿಲ್ಲ. ಅವರ ಮಗನ ಹೆಂಡತಿಯ ಸೊಸೆಯ ತಂಗಿ, ಮದುವೆಯಾಗದ ಹುಡುಗಿ ಅವರ ಮನೆಯಲ್ಲಿ ಇತ್ತು. ಅವರ ಮನೆ ಅಂತೂ ನಾನು ಹೇಳೋದು, ಅವರು ಇದು ನಮ್ಮ ಮನೆ ಅಂತ ಹೇಳ್ತಿರಲಿಲ್ಲ. ಅವರು ವಾಸವಾಗಿ ಆ ಮನೆಯಲ್ಲಿ ಮಗ ಸೊಸೆ ವಾಸವಾಗಿದ್ದರು. ಅವರು ಆ ಮನೆಯಲ್ಲಿ ಹೋಗಿ ವಾಸ ಮಾಡ್ತಿರಲಿಲ್ಲ. ಎಲ್ಲಿ ಹೋಗಿ ಮಲ್ಕೊಳ್ತಿದ್ರು ಗೊತ್ತಾ? ಹಟ್ಟಿಯಲ್ಲಿ ಹೋಗಿ ಹಸುಗಳ ಜೊತೆಗೆ ಮಲಗ್ತಿದ್ದರು. ಇದು ನಮಗೆ ಆನಂದವಾದ ಸ್ಥಳ, ಇಲ್ಲಿ ಮಲಗುತ್ತೇವೆ ಅಂತ ಹೇಳ್ತಿದ್ರು. ಆದರೆ ನಾವೀಗ ಅದನ್ನೆಲ್ಲ ಹೇಳಿ ಅಲ್ಲ, ನಿಮ್ಮ ಕಥೆ ಹೇಳಬೇಕಾದ್ರೆ ರಿಲೇಷನ್ಶಿಪ್ಪಿನ ಜೊತೆಗೆ ಕಥೆ ಹೇಳಬೇಕು. ಅವರಿದ್ದರು, ಅವರಿಗೊಂದು ಮನೆ ಇತ್ತು, ಮನೆಯಲ್ಲಿ ಅವ್ರಿಗೆ ಮಗ ಇದ್ದ, ಮಗನಿಗೆ ಒಬ್ಬಳು ಹೆಂಡತಿ ಇದ್ಲು, ಅವಳಿಗೆ ಒಬ್ಬ ತಂಗಿ ಇದ್ಲು. ಅವಳಿಗೆ ಮದುವೆ ಆಗಿಲ್ಲ, ಕ್ಯಾನ್ಸರ್ ಆಯಿತು. ಯಾವುದು ಆಗಬೇಕಿತ್ತು ಅದು ಆಗಲಿಲ್ಲ, ಯಾವುದು ಆಗಬಾರ್ದಿತ್ತೋ ಅದು ಆಯಿತು. ಸರಿ, ಡಾಕ್ಟ್ರು ಹೇಳಿದರು ಇದು ಡೆವಲಪ್ಡ್ ಸ್ಟೇಜ್, 4th ಸ್ಟೇಜ್ ಮಲಿಗ್ನೆನ್ಸಿ, ಇಟ್ ಕ್ಯಾನ್ ನಾಟ್ ಬಿ ಕ್ಯೂರ್ಡ್, ಇದು ಬದುಕೋ ಬಾಬಲ್ಲ ಅಂತ ಹೇಳಿದರು. ಸುಮಾರು 24-25 ವರ್ಷದ ಹುಡುಗಿ. ಈ ಮುದುಕ ಅಲ್ಲಿದ್ದಾರೆ, ನಾನು ಹೇಳಿದಂಥ ವ್ಯಕ್ತಿ. ಅವರು ಒಂದು ದಿವಸ ಅಲ್ಲಿ ಒಂದು ಚೀಟಿ ಬರೆದಿಟ್ಟು ಹೊರಟೋದ್ರು. ಈ ಜೀವ ಈ ದೇಹದಿಂದ ಬಿಡುಗಡೆಗೊಳ್ಳಲಿಕ್ಕೆ ಸನ್ನಾಹ ಮಾಡ್ತಾ ಇದೆ, ನೀವು ಅದಕ್ಕೆ ಸಿದ್ಧರಾಗಿ ಅಂಥೇಳಿ ಚೀಟಿ ಬರೆದಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಮನೆಯಲ್ಲಿಲ್ಲ. ಆ ಹುಡುಗಿ ಸದ್ಯದಲ್ಲೇ ಈ ದೇಹತ್ಯಾಗ ಮಾಡುತ್ತೆ, ನೀವು ಅದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಆಗಿ ಅಂತ ಚೀಟಿ ಬರೆದಿಟ್ಟು ಹೋಗಿದ್ದಾರೆ. ಒಂದು 4-5 ದಿವಸದಲ್ಲಿ ಆ ಹುಡುಗಿ ಸತ್ತು ಹೋಯಿತು. ಸತ್ತು ಹೋದ ಕೂಡಲೇ ಮನೆಯವರೆಲ್ಲ ಕೂಗ್ಲಿಕ್ಕೆ ಅಳೋದು ಎಲ್ಲ ಆಯಿತು. ಪುರೋಹಿತರು ಬಂದರು, ಏನೋ ಮಂತ್ರ ಒಂದು ಕಡೆ ಅಳು ನಡೀತಾ ಇದೆ. ಇವ್ರು ಬಂದರು, ಈ ಅವಧೂತರು. ಅವ್ರ ಶಿಷ್ಯ ಒಬ್ಬನ ಕರ್ಕೊಂಡು ಬಂದಿದ್ದರಲ್ಲಿ ಬಂದು ಇಲ್ಲಿ ಅಳ್ತಾ ಇದ್ದಾರೆ ಜನ. ಅವ್ರು ನಗ್ಲಿಕ್ಕೆ ಹತ್ತಿದ್ರು ಅವರು. ನಕ್ಕು ಕೈತಟ್ಟಿ, ಅದು ಹೋಯ್ತು ಅಂತ ನಗಲಿಕ್ಕೆ ಹತ್ತಿದ್ರು ಅವರು. ಈ ಒಟ್ಟಿಗೆ ಬಂದ ಶಿಷ್ಯ, ಏನು ಗುರುಗಳೇ, ಹುಚ್ಚ ಅನ್ನೋಲ್ಲ ನಿಮ್ಮನ್ನು ಜನ, ನೀವು ಹೀಗೆ ಹೇಳಿದರೆ ಎಲ್ಲ ಅಳ್ತಾ ಇದ್ದಾರೆ, ಒಂದು ಜೀವ ಹೋಗಿದೆ, ನೀವು ಅದು ಹೋಯ್ತು ಅಂತ ನಗ್ತೀರಲ್ಲ ಕೈತಟ್ಟಿ, ಜನ ಹುಚ್ಚು ಅನ್ನೋಲ್ವಾ? ಅದಕ್ಕೆ ಅವರು ಕೇಳಿದರು, ಅಲ್ಲ ಹೌದು, ನಿಮಗೆ ನಾನು ಹುಚ್ಚನಾಗಿ ಕಾಣ್ತೇನಲ್ವಾ, ನನಗೆ ನೀವೆಲ್ಲ ಹುಚ್ಚರಾಗಿ ಕಾಣ್ತೀರಿ, ಏನು ಮಾಡೋದು? ನಿಜವಾದ ಹುಚ್ಚರು ಯಾರು ಅಂತ ತೀರ್ಮಾನ ಮಾಡೋರು ಯಾರು? ನಾನು ನಿಮಗೆ ಹುಚ್ಚ, ನನಗೆ ನೀವು ಹುಚ್ಚರು, ನಿಜವಾದ ಹುಚ್ಚರು ಯಾರು ತೀರ್ಮಾನ ಮಾಡಬೇಕು? ಯಾಕೆ ಗೊತ್ತಾ? ನಾನು ಅಳಬೇಕಾ ಕೇಳಿದ್ರು ಅವರು. ನಾನು ಅಳಬೇಕಾ ನಿಮ್ಮ ಹಾಗೆ? ನಾನು ನೋಡ್ತಾ ಇದ್ದೇನೆ, ಆ ಜೀವ ಯಾತನೆಯನ್ನು ಅನುಭವಿಸ್ತಾ ಇತ್ತು ದೇಹದಲ್ಲಿ, ಆ ಕ್ಯಾನ್ಸರ್ನ ಟ್ಯೂಮರ್ನ ನೋವು ಪೇನನ್ನು ಅನುಭವಿಸ್ತಾ ಇತ್ತು. ಈಗ ಆ ನೋವಿನಿಂದ ಕಳಚಿಕೊಂಡು ಅದು ಸಂತೋಷವಾಗಿ ನಗ್ತಾ ಹೋಗ್ತಾ ಇದೆ ಮೇಲೆ, ಅದನ್ನು ನೋಡಿ ನಾನು ಹೇಗೆ ಅಳುವುದು ಅಂತ ಹೇಳಿದರು ಅವರು. ಹಾಗಾದರೆ ನಮಗೆ ಕಾಣದ ಒಂದು ಸಂಗತಿ ಅವರು ಕಂಡು ಸಂತೋಷಪಟ್ಟರು. ನಮಗೆ ಕಂಡದ್ದು ಈ ದೇಹ, ರೋಗಿಷ್ಠವಾದ ದೇಹ, ಅದರಿಂದ ಜೀವ ಹೋಯಿತು ಅನ್ನೋದು. ಅದು ಹೋದದ್ರಿಂದ ಸಂತೋಷ ಪಡ್ತಾ ಇದೆ, ಇಲ್ಲಿ ಇದ್ದಾಗ ಕಷ್ಟಪಡ್ತಾ ಇತ್ತು ಅದನ್ನು ಕಂಡು ಅವರಿಗೆ ಖುಷಿ ಆಗೋಯ್ತು, ಹೋಯ್ತಲ್ಲ, ಒಮ್ಮೆಗೆ ಆನಂದ ಆಯಿತು, ಆರಾಮಾಯಿತು, ಪಾಪ ಎಷ್ಟು ಒದ್ದಾಡ್ತಿತ್ತು, ಆನಂದವಾಗಿ ನಗ್ತಾ ಇದೆ ಅಂದ. ಈ ಸಾವು ಅನ್ನೋದು
ನಮಗೆ ಅಜ್ಞಾನದಿಂದ ದುಃಖವಾಗಿ ಪರಿಣಮಿಸೋದು. ಅದರ ವಸ್ತುಸ್ಥಿತಿ ತಿಳಿದೇ ಇದ್ದಾಗ ಮುಂದೆ ಏನೋ ಗೊತ್ತಿಲ್ಲ. ಭಯ, ಒಟ್ಟಿಗೆ ಸಾವು ಅಂದರೆ ಭಯ. ಯಾಕೆಂದರೆ ಎಲ್ಲರಿಗೂ, ಸಾಯುವವರಿಗೂ ಅದನ್ನು ನೋಡುವವರಿಗೂ ಒಂದು ಭಯ. ಕಾರಣ ಏನು ಅಂದರೆ ಸಾವಿನ ಬಗ್ಗೆ ಕಲ್ಪನೆ ಏನು ಗೊತ್ತಾ, ನಾವೇನೂ ಪುಣ್ಯಕರ್ಮ ಮಾಡಿಲ್ಲ, ಏನೇನೋ ಪಾಪ ಮಾಡಿದ್ದೇವೆ, ಆಮೇಲೆ ಸತ್ತ ಮೇಲೆ ಎಲ್ಲಿ ಯಮಲೋಕಕ್ಕೆ ಹೋಗಿ ಬಾಣಾಲೆಯಲ್ಲಿ ಹುರಿತಾನೆ, ಇದು ಅದಕ್ಕಿಂತ ಬದುಕೋದು ವಾಸಿ. ಎಷ್ಟೇ ಹಿಂಸೆ ಇರಲಿ ಬಾಣಾಲೆಯಲ್ಲಿ ಹುರಿಯೋಲ್ಲ ನಮ್ಮನ್ನು ಹೇಳ್ಬೋದು. ಈ ಥರದ ಭಯ. ಆದ್ದರಿಂದ ಸಾವು ಅಂದರೆ ದುಃಖ. ಅದನ್ನು ನೋಡುವವರಿಗೂ ದುಃಖ, ಅದು ಸಾಯುವವರಿಗೂ. ಅದು ವಸ್ತುಸ್ಥಿತಿ ಶಾಸ್ತ್ರಕಾರ ಹೇಳ್ತಾರೆ, ಅದು ಅತ್ಯಂತ ಆನಂದಮಯವಾದಂಥ ಒಂದು ಎಕ್ಸ್ಪೀರಿಯನ್ಸು ಅಂತ. ಜೀವ ಒಳಗಿನಿಂದ ಹೊರಗೆ ಹೋಗುವ ತನಕ ಸಂಕಟ ಪಡ್ತಾ ಇರ್ತದೆ, ಚಡಪಡಿಸ್ತದೆ. ದೇಹದಿಂದ ಹೊರಕ್ಕೆ ಹೋಗುವ ಕ್ಷಣ ಉಂಟಲ್ಲ, ಆ ಇಡೀ ದೇಹದ ಎಲ್ಲ ಬಂಧನಗಳನ್ನ ಕಳಚಿ ಹೊರಕ್ಕೆ ಹೋಗೋದು, ಅದು ಪಂಜರದಿಂದ ಹೊರಕ್ಕೆ ಹಾರದ ಗಿಳಿ ಪಕ್ಷಿಯಂತೆ ಒಂದು ಸರ್ತಿ ಆನಂದವೋ ಆನಂದ ಅಂತ ಜೀವಕ್ಕೆ. ಸಾಯುವ ಜೀವಕ್ಕೆ ಕೂಡ ಅದು ದುಃಖ. ನನ್ನನ್ನು ಏನಾದ್ರು ಮಾಡಿ ಬದುಕಿಸ್ರಿ ಡಾಕ್ಟ್ರೇ ಅಂತ ಹೇಳೋದು ಒಳಗಿರುವಾಗ, ಹೊರಗೆ ಹೋದ ಮೇಲೆ ಮತ್ತೆ ಬಾ ಅಂದರೆ ಬರೋಲ್ಲ ಅದು. ಯಾಕೆಂದರೆ ಇದು ಆನಂದವಾಗಿದ್ದರೆ ನಾನು ಐ ಆಮ್ ಎ ಫ್ರೀ ಬರ್ಡ್, ನಾನು ಯಾಕೆ ಈ ಪಂಜರದೊಳಗೆ ಹೋಗಬೇಕು ಅಂತ ಇಷ್ಟು ಆನಂದ ಪಡುತ್ತೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಸೊ ಡೆತ್ ಈಸ್ ಎ ಬ್ಲಿಸ್ಫುಲ್ ಎಕ್ಸ್ಪೀರಿಯನ್ಸ್. ಅದನ್ನ ಭಗವಂತ ಅಂದ ಅವ್ರ ದುಃಖ ಪಡೋ ಪ್ರಶ್ನೆ ಇಲ್ಲ. ಅವರಿಗೆ ಡೆತ್ ಅಂದರೆ ಏನು ಗೊತ್ತು, ಹುಟ್ಟು ಅಂದರೆ ಏನು ಗೊತ್ತು, ಹೊಸ ಬದಲಾವಣೆ, ಅಂಗಿಯ ಬದಲಾವಣೆ, ಬಟ್ಟೆಯ ಬದಲಾವಣೆಯಲ್ಲಿ ಇರುವುದು ಒಂದು ಆನಂದ. ಅದನ್ನ ಇದನ್ನು ಗೊತ್ತಿರೋ ಭಗವಂತ ಯಾಕೆ ಅವನು ಸಾವು ಅಂದರೆ, ತಾಯಿ ಹೇಗೆ ಮಗುವಿಗೆ ಹೊಸ ಅಂಗಿ ತೊಡಿಸಿದಾಗ ಸಂತೋಷ ಪಡ್ತಾಳೆ, ಹಾಗೆ ಈ ದೇಹದಿಂದ ಇನ್ನೊಂದು ದೇಹ ಕೊಟ್ಟಾಗ ಭಗವಂತ ಅದು ಅವನೊಂದು ಆನಂದಮಯವಾದ ಕ್ರಿಯೆ, ಅದರಲ್ಲಿ ದುಃಖ ಇಲ್ಲ. ನಮಗೆ ಡೆತ್ ಒಂದು ಏನೋ ಗೊತ್ತಿಲ್ಲದೆ ಇರೋದ್ರಿಂದ ಇದೆಲ್ಲ ಗೊಂದಲಗಳು, ದುಃಖಗಳು, ವೇದನೆಗಳು, ನೋವುಗಳು. ಹಾಗಾಗಿ ಹೇಳ್ತಾರೆ ಸರ್ವಾಜೀವೇ ಸರ್ವ ಸಂಸ್ಥೆ ಮಹನ್ ಬೃಹಂತೆ, ಎಲ್ಲವನ್ನು ಬದುಕಿಸಿದವನು ಅವನೇ ಅಪ್ಪ. ಕೊನೆಗೆ ಎಲ್ಲವೂ ನಾಶವಾಗಿ ಹೋಗಿ ಎಲ್ಲಕ್ಕೂ ಸಂಸ್ಥೆ ಅವನಲ್ಲಿ, ಕೊನೆಯ ನೆಲೆ ಅವನು, ಅಲ್ಲೇ ಹೋಗಿ ಸೇರುವುದು. ಎಲ್ಲವನ್ನೂ ನಾಶ ಮಾಡಿದವನು ಅವನೇ. ಒಂದು ಅಪೂರ್ವವಾದ ಶಬ್ದ ಹೇಳ್ತಾರೆ ಅದರ ಮೇಲೆ, ಬೃಹಂತೆ ಅಂತ. ಬೃಹಂತೆ ಅಂತ ನೀವು ಇವತ್ತು ಯಾವ ವ್ಯಾಕರಣ, ಯಾವ ಡಿಕ್ಷನರಿ ನೋಡಿದ್ರು ಈ ಶಬ್ದ ಆಗುವುದಿಲ್ಲ. ಯಾಕೆಂದರೆ ಬೃಹತ್ ಅಂತ ಶಬ್ದ ಇದೆ, ಬೃಹತ್ ಶಬ್ದ ಬೃಹತಿ ಅಂತ ಆಗುತ್ತೆ ಸಪ್ತಮಿ, ಅದು ಬೃಹಂತ ಶಬ್ದ ಆದರೆ ಬೃಹಂತೆ ಅಂತ ಆಗತ್ತೆ. ಆದರೆ ಬೃಹಂತ ಶಬ್ದ ಇಲ್ಲ, ಲೋಕದಲ್ಲಿ ಇಲ್ಲ. ಇವತ್ತು ಸಾಮಾನ್ಯವಾಗಿ ಸಂಸ್ಕೃತ ಓದುವವರಿಗೆ ಈ ಶಬ್ದ ಓದುವಾಗ ವಿಚಿತ್ರ ಅನಿಸುತ್ತೆ, ಇದು ಯಾವ ಭಾಷೆಯಪ್ಪ. ಒಂದು ವಿಷಯ, ನಾವು ಕನ್ನಡದಲ್ಲಿ ನಾವು ಈಗ ಮಾತನಾಡುವ ಕನ್ನಡ ಮತ್ತು ಹಳೆಯ ಕನ್ನಡಕ್ಕೆ ತುಂಬ ವ್ಯತ್ಯಾಸ ಇದೆ ನೋಡಿ. ಹಳೆಯ ಕನ್ನಡ ಓದಿದರೆ ಇವತ್ತು ಮಕ್ಕಳಿಗೆ ಅರ್ಥವೇ ಆಗೋದಿಲ್ಲ, ಕನ್ನಡಿಗೆ ಅಲ್ಲ, ಹೊಸ ಕನ್ನಡವೂ ಅರ್ಥ ಆಗೋದಿಲ್ಲ. ಅವರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದವರು ಹೊಸ ಕನ್ನಡವೇ ಅರ್ಥ ಆಗೋದಿಲ್ಲ, ಹಳೆಯ ಕನ್ನಡ ಎಲ್ಲಿ ಅರ್ಥ ಆಗಬೇಕು. ನಾವು ದುಃಖದಿಂದ ಹೇಳೋದು, ನಾನು ಏನು ಇಲ್ಲಿ ಯಾವುದೇ ಮನೆಗೆ ಹೋದರೆ ಅವು ಕನ್ನಡದಲ್ಲಿ ಮಾತಾಡಿದರೆ ಮಕ್ಕಳಿಗೆ ಅರ್ಥ ಆಗೋಲ್ಲ. ತುಂಬ ನಾನು ಅನೇಕ ಬಾರಿ ಹೇಳ್ತೀನಿ, ಭಾನುವಾರ ಅಂದರೆ ಯಾವ ವಾರ ಅಂಕಲ್ ಅಂತಾವೆ, ಆ ಸಂಡೇ ಹಾಗೆ ಹೇಳಿ ಮತ್ತೆ ಖುಷಿ ಆಯ್ತು, ಅರ್ಥ ಆಯ್ತು. ಇಂಥ ಪ್ರಾಣಿಗಳೇ ಪೇಟೆಯಲ್ಲಿ ತುಂಬಿರೋದು. ಇಂಥ ಪ್ರಾಣಿಗಳನ್ನು ಸೃಷ್ಟಿ ಮಾಡುವ ಅಮ್ಮಂದಿರೋದು ಪ್ರಾಣಿಗಳೇ, ಇಂಥ ಪ್ರಾಣಿಗಳಿಂದ ತುಂಬಿದೆ ಈ ಕರ್ನಾಟಕ. ಆದರೆ ಇನ್ನು ಕನ್ನಡವೇ ಅರ್ಥ ಆಗೋಲ್ಲ, ಮಾತಾಡುವ ಕನ್ನಡ, ಹಳೆ ಕನ್ನಡ ಎಲ್ಲಿ ಅರ್ಥ ಆಗಬೇಕು. ಶ್ರೀ ವಧ್ವೀನಂಬಕ ಚಕೋರಕಂ ಪರೇ ಭಕ್ತಾವಳಿಯ ಹೃತ್ಕುಮದ ಕೋರಕಂ ಬಿರಿಯ ಜಗತಿ ವಲಯದ ಮಲ ಸೌಭಾಗ್ಯ ರತ್ನಾಕರಂ ಫೆರ್ಚಿ ನಿಮ್ಮೇರವರಿಯ. ಯಾವ ಭಾಷೆ ಹೇಳ್ತೇವೆ? ತಮಿಳ ಇದು? ಇಸ್ ಇಟ್ ತಮಿಳ್? ಏನು ಫೆರ್ಚು ಅಂದರೆ ಏನು ಶಬ್ದ ಇದು? ಯಾವ ಭಾಷೆ? ಹಳೆಯ ಕನ್ನಡವೇ ಅರ್ಥ ಆಗೋದಿಲ್ಲ ನಮಗೆ. ಹಾಗೆಯೇ ವೇದಕಾಲದ ಸಂಸ್ಕೃತ ನಮ್ಮ ಹಳೆಯ ಕನ್ನಡ ಇದ್ದಾಗ ಹಳೆಯ ಸಂಸ್ಕೃತ. ಆಮೇಲೆ ಹೊಸ ಕನ್ನಡ ಬಂದ ಹಾಗೆ ನಮ್ಮದು ಹೊಸ ಸಂಸ್ಕೃತ ಬಂತು. ಅದು ಪಾಣಿನಿಯ ನಂತರ ಕಾಲದಲ್ಲಿ ಅದು ನಾವು ಬಳಕೆಯಲ್ಲಿರೋ ಸಂಸ್ಕೃತ. ಆ ಹಳೆಯ ಸಂಸ್ಕೃತದಲ್ಲಿ ಇಂಥ ತುಂಬ ಶಬ್ದಗಳಿವೆ. ಬೃಹಂತ, ಜಯಂತ ಅಂತ ಈಗ ಆಗೋದಿಲ್ಲ. ಈ ಜಯಂತ ಅಂದರೆ ಬಹುವಚನ. ಜಯಂತವು ಜಯಂತವು ಅಂತ ಆಗುತ್ತೆ. ಹಾಗೆ ಸಂತವು ಸಂತಹ, ಅದಕ್ಕೆ ಸಂತಹ ಅಂತ ಏಕವಚನ ಆಗುತ್ತೆ ಪ್ರಾಚೀನ ಸಂಸ್ಕೃತದಲ್ಲಿ ನೋಡಿ. ಸಂತವು ಸಂತಹ. ನಿಮಗೆ ಮೆಕ್ಸಿಕನ್ ಲ್ಯಾಂಗ್ವೇಜಿನಲ್ಲಿ ಅದೇ ಸನ್ ಅನ್ನೋದನ್ನು, ಸನ್ ಅಂದರೆ ಸಂತ, ಸೇಂಟ್, ಇಂಗ್ಲೀಷಲ್ಲಿ ಸೇಂಟ್ ಅಂತಾರೆ. ಅದು ಮೆಕ್ಸಿಕನ್ನಲ್ಲಿ ಸನ್ ಹೋಗೋದು ಸ್ಯಾನ್ ಅಂತಾಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋ, ಸ್ಯಾನ್.
ಅದೇ ಸಂತ ಸ್ಯಾಂಟಾ ಆಗಿದೆ, ಸ್ಯಾಂಟಾ ಕ್ರೂಸ್. ಸನ್ ಸ್ಯಾನ್ ಆಗಿದೆ, ಸಂತ ಸ್ಯಾಂಟ್ ಆಗಿದೆ, ಅದು ಸೇಂಟ್ ಆಯಿತು. ಅಂದರೆ ಎಷ್ಟು ಕಳ್ಳರು ಅಂತ ಪಶ್ಚಿಮದವರು ಹೇಗೆ ಸಂಸ್ಕೃತ ಶಬ್ದಗಳನ್ನು ಕದ್ದು ತಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸಿ ಮತ್ತು ನಾವು ಅದನ್ನು ಊರು ಹೊಡೆಯೋಕೆ ಮಾಡ್ತಾರೆ. ನಮಗೆ ಇದೇ ಗೊತ್ತು, ನಮ್ಮ ಭಾಷೆಯಿಂದ ಕದ್ದದ್ದು ಅಂತ ಗೊತ್ತಿಲ್ಲ, ನಾವು ಅದನ್ನು ಊರು ಹಾಕೋದು. ಸನ್ ಸ್ಯಾನ್ ಆಯಿತು, ಸಂತ ಸ್ಯಾಂಟ ಆಯಿತು, ಸೇಂಟ್ ಆಯಿತು. ನಮಗೆ ಅದು ಅಪೂರ್ವ ಶಬ್ದ. ಆಹಾ, ಸನ್ ಸ್ಯಾನ್ ಅಂತ ಖುಷಿಯಾಗುತ್ತೆ, ಸನ್ ಅಷ್ಟು ಖುಷಿಯಾಗೋಲ್ಲ. ಅಂದರೆ ಯಾಕಂದರೆ ಹೀಗೆ ಪ್ರಾಚೀನ ಶಬ್ದಗಳು ಇವತ್ತು ಸಂಸ್ಕೃತದಲ್ಲಿ ಬಳಕೆಯಲ್ಲಿ ಇಲ್ಲ ಅವು. ಅದಕ್ಕೆ ನಿಜವಾಗಿ ನಿಯಮಗಳೆಲ್ಲ ಇವೆ. ಅದು ನಮ್ಮ ವ್ಯಾಖ್ಯಾನಕಾರ ಒಂದು ಶುರು ಮಾಡಿಬಿಟ್ರು, ಛಾಂದಸ ಅಂತ ತಿಳ್ಕೊಬಿಡು, ನೀನು ಅದರ ವಿವರಣೆಗೆ ಹೋಗಬೇಡ, ಇದು ಛಾಂದಸ. ಇವತ್ತು ವೇದದಲ್ಲಿ ಬಳಕೆ ಇದೆ, ನಮ್ಮಲ್ಲಿ ಬಳಕೆ ಇಲ್ಲ, ಇಷ್ಟು ತಿಳ್ಕೊ ಅಂದರು. ಅದನ್ನು ಅದ್ರ ವಿವರಕ್ಕೆ ಹೋಗಲಿಲ್ಲ ಅವರು. ಉಂಟು ಅದಕ್ಕೆಲ್ಲ ಪ್ರಾತಿಶಾಖ್ಯಗಳಲ್ಲಿ ವಿವರ ಇದೆ, ಅದನ್ನು ರೂಪನಿಷ್ಪತ್ತಿಯ ಅನೇಕ ವಿಭಾಗಗಳಿವೆ, ಅದು ಬಿಟ್ಬಿಟ್ರು. ಅದೆಲ್ಲ ತಲೆ ಕೆಡಿಸ್ಕೋಬೇಡ, ಅದು ಆಗ ಹಾಗೆ ಇತ್ತು. ಎಷ್ಟೋ ಶಬ್ದಗಳು ಬಳಕೆಯಲ್ಲಿದ್ದದ್ದು ಅನಂತರ ಹೋಗ್ತವೆ. ನಾಡಿನಲ್ಲಿ ಇದನ್ನು ಮುದ್ದಣ ನಮ್ಮ ಕಾಲದ 20ನೇ ಶತಮಾನದಿದ್ದವ ಅವನು ನೋಡಿ, ಓ ಕಾಲಪುರುಷಂಗೆ ಗುಣಮಣಂ ಇಲ್ಲಂಗಡ. ಈಗ ಗಡ ಅಂದರೆ ಯಾರಿಗೂ ಅರ್ಥ ಆಗೋದಿಲ್ಲ, ಎಲ್ಲ ಗಡಗಡ ನಡುಗ್ತಾರೆ. ಅದು ಕೇಳಿ ಶಬ್ದ ಕೇಳಿದರೆ ಯಾವ ಭಾಷೆ ಅಂತ. ನಿಸ್ತೇಜಂಗಡ, ಜಡಂಗಡ, ಒಡಲೊಳ್ಳು ಗುಡುಗುಟ್ಟುಗುಂಗಡ. ಏನು ಒಡಲು ಅಂದರೆ ಏನು ಅಂತಲೂ ಇವತ್ತು ಗೊತ್ತಾಗಲ್ಲ, ಅರ್ಥ ಆಗೋಲ್ಲ ಒಡಲು ಅಂದರೆ. ಆಮೇಲೆ ಅಲ್ಲಿ ಮುಂದೆ ಹೇಳ್ತಾನೆ, ಕಾಲಪುರುಷನಿಗೆ ಒಂದು ಪ್ರಶ್ನೆ, ನೀನು ಪಂಡಿತವಕ್ಕಿ ನಿಜವಾಗಿರಿದ್ದೋಡೆ. ಆ ಗಿಳಿಗೆ ಹೇಳ್ತಾನೆ, ಎಲ್ಲೆಲ್ಲೇ ಪಂಡಿತವಕ್ಕಿ. ನೀರ್ಗುತ್ತಕ್ಕೆ ಮರ್ದನ್ ಉಸಿರೈ. ನೀರ್ಗುತ್ತ ಅಂದರೆ ನೀರು ಇಳಿಯುವ ಕುತ್ತ, ಶೀತ, ನೆಗಡಿ. ಆದರೆ ಈಗ ನೀರ್ಗುತ್ತ ಅಂದರೆ ಯಾರಿಗೆ ಅರ್ಥ ಆಗೋದು, ನೆಗಡಿಯಿಂದ ಅರ್ಥ ಆಗತ್ತೆ. ಇಂಥದ್ದೆಲ್ಲ ಒಂದು ಭಾಷೆ ಒಂದು ಕಾಲದಲ್ಲಿ ಇದ್ದ ಶಬ್ದ ಮತ್ತೊಂದು ಕಾಲದಲ್ಲಿ ಅದು ಮರೆತು ಬಿಡ್ತಾರೆ ಜನ, ಬೇರೆ ಶಬ್ದ ಬರುತ್ತೆ. ಹಾಗೇನು ಬೃಹಂತ ಅನ್ನೋ ಶಬ್ದವನ್ನು ಅನಂತರದ ಸಂಸ್ಕೃತದಲ್ಲಿ ಬಳಕೆ ಮಾಡದೆ ಬಿಟ್ಬಿಟ್ರು, ಅದು ಶಬ್ದ ಹೊರಟೋಯ್ತು. ಬೃಹಂತ ಅಂದರೆ ಏನು, ಮಹಂತ ಅಂತಿದ್ದ ಹಾಗೆ ಇದೆ. ಮಹಂತ ಅಂತ ರೂಪ ಆಗುವುದಿಲ್ಲ, ಬೃಹಂತ, ಬೃಹನ್ ತತಃ ಬೃಹಂತಃ ಅಂತ. ಎಲ್ಲ ಕಡೆಗೂ ತುಂಬಿದ ದೊಡ್ಡ ವಸ್ತು ಅಂತ ಅರ್ಥ. ಇದು ಬೃಹನ್ ಅನ್ನೋದಕ್ಕೆ ಇಷ್ಟ ಅರ್ಥ ಬರೋಲ್ಲ. ಬೃಹಂತ ಅಂದರೆ ಬೃಹನ್ ತತಃ ಬೃಹಂತಃ, ಎಲ್ಲ ಕಡೆ ತುಂಬಿ. ತತ ಅಂದರೆ ಆಲ್ ಪರ್ವೇಸಿವ್, ಎಲ್ಲ ಕಡೆ ತುಂಬಿದ ದೊಡ್ಡ ವಸ್ತು. ಎಲ್ಲ ಕಡೆ ತುಂಬಿದ್ದು ದೊಡ್ಡದಾಗಿರೋ ಏನು ಬೇಕಾಗಿಲ್ಲ, ಎಲ್ಲ ತುಂಬಿದ್ದೆಲ್ಲ ದೊಡ್ಡ ವಸ್ತು ಆಗಬೇಕಾಗಿಲ್ಲ. ಆಕಾಶ ಎಲ್ಲ ಕಡೆ ತುಂಬಿದೆ, ಏನು ಅದೇನು ದೊಡ್ಡದು. ಅದು ದೊಡ್ಡಸ್ತಿಗೆ ಬರುವುದು ಅರಿವಿನಿಂದ, ಜ್ಞಾನಾನಂದಾದಿ ಗುಣಗಳಿಂದ. ಎಲ್ಲ ಕಡೆ ತುಂಬಿದ ಜ್ಞಾನಾನಂದಪೂರ್ಣವಾದ ಒಂದು ಪರಮಶಕ್ತಿಯದು, ಮಹಾವಸ್ತು. ಅದಕ್ಕೆ ಅದನ್ನು ಬೃಹಂತ ಅಂದರೆ ಈ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡಬೇಕಾಗಿದ್ದರೆ ಈ ಜಗತ್ತಿನಲ್ಲಿ ಏನೇನಿದೆ ಅದಕ್ಕಿಂತ ಎಲ್ಲಕ್ಕಿಂತ ದೊಡ್ಡ ವಸ್ತು ಅದು. ಇದನ್ನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಯಿತು. ಬೃಹಂತೆ, ಅದು ಎಲ್ಲ ಕಡೆ ತುಂಬಿದೆ, ಎಲ್ಲಕ್ಕಿಂತ ದೊಡ್ಡದಾಗಿದೆ, ಅದರಿಂದ ಎಲ್ಲವನ್ನೂ ಸೃಷ್ಟಿ ಮಾಡಿತು. ಎಲ್ಲಕ್ಕಿಂತ ಎಲ್ಲ ಕಡೆ ತುಂಬಿದೆ ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲಿಯೂ ತುಂಬಿದೆ. ಆದ್ದರಿಂದ ಎಲ್ಲಕ್ಕಿಂತ ಮೊದಲು ಅದು ಇತ್ತು, ಎಲ್ಲವೂ ಅದರ ನಂತರ ಸೃಷ್ಟಿಯಾಯಿತು. ಎಲ್ಲವೂ ಇರುವುದಕ್ಕಿಂತ ಮುಂಚೆಯೂ ಅದು ಇತ್ತು, ಎಲ್ಲವೂ ಇಲ್ಲವಾದ ಮೇಲೆಯೂ ಅದು ಇರುತ್ತೆ, ಎಲ್ಲವೂ ಇರುವಾಗಲೂ ಅದು ಇರುತ್ತೆ. ಇದು ಬೃಹಂತ. ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ ಅಂತ ಭಾಗವತದಲ್ಲಿ ಹೇಳ್ತಾರೆ. ಎಲ್ಲವೂ ಇದ್ದಾಗಲೂ ಇತ್ತು, ಯಾವುದು ಇಲ್ಲದಾಗಲೂ ಇತ್ತು. ಅದು ಬೃಹಂತ. ಆ ಶಬ್ದ ನೀವು ತೆಗೆದುಬಿಟ್ಟು ಬೃಹತಿ ಅಂತ ಹಾಕಿಬಿಟ್ಟು ಎಷ್ಟು ಅರ್ಥ ಬರೋಲ್ಲ. ಕಾಲದೇಶಗಳಿಂದ ತತವಾಗಿ ಎಲ್ಲಕ್ಕಿಂತಲೂ ಯೋಗ್ಯತೆಯಲ್ಲಿ ದೊಡ್ಡದಾಗಿರುವ ವಸ್ತು. ತಸ್ಮಿನ್ ಹಂಸಃ ಭ್ರಾಮ್ಯತೆ. ಅದು ಏನದು, ಬ್ರಹ್ಮಚಕ್ರಂ. ಬ್ರಹ್ಮನೇ ಭಗವಂತ ಅಂತಕ್ಕಂಥ ಈ ವಿಶ್ವವನ್ನು ತಿರುಗಿಸುವ ಶಕ್ತಿ, ವಿಶ್ವಚಾಲನ ಶಕ್ತಿ. ಅದಕ್ಕೆ ಅಗ್ನಿ ಅಂತ ಕರೆದರು. ನೋಡಿ, ಚಕ್ರ ಅಂದರೆ ತಿರುಗಿಸುವ ಶಕ್ತಿ. ಇಡೀ ವಿಶ್ವಚಕ್ರ ತಿರುಗ್ತಾ ಇರೋದು ಆ ಬ್ರಹ್ಮಚಕ್ರದಲ್ಲಿ. ಅದನ್ನೇ ಅದನ್ನು ಅಗ್ನಿಮೀಳೆ ಪುರೋಹಿತಂ. ಚಕ್ರ ಅಗ್ನಿ. ಅಗ್ನಿ ಅಂದ್ರೇನು, ಅಗ್ನಿ. ಅಗ ಅಂದರೆ ಚಲನೆ ಇಲ್ಲದ, ನಗಚ್ಛತಿ ತ್ಯಗಂ. ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡುವಂಥದ್ದು ಚಕ್ರ. ಆ ಚಕ್ರದಲ್ಲಿ ಇದ್ಬಿಟ್ರೆ ನಾವು ಸುಮ್ಮನೆ ಕೂತರೂ ತಿರುಗ್ತಾ ಇರ್ತೇವೆ. ಹಾಗೆ ಚಕ್ರದಲ್ಲಿ ಕೂತ್ಬಿಟ್ರೆ ಸಾಕು. ನಾವು ಈಗ ಒಂದು ಆನೆಯ ಮೇಲೆ, ಯಾಕೆ ಅದು ಬೇಡಪ್ಪ, ನಾವು ಬಸ್ನಲ್ಲಿ ಕೂತಿರ್ತೇವೆ. ಬಸ್ಸಲ್ಲಿ ಕೂತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ, ನಾವು ಎಲ್ಲಿ ಹೋಗಿದ್ದೇವೆ, ಕೂತೇ ಇದ್ದೇವೆ. ಹೋಗಿ ನಾವು ಕೂತಿರೋದು, ಬಸ್ಸು ಹೋಗ್ತಾ ಇರೋದು.
ಬಸ್ನಲ್ಲಿ ನಾವು ಸುಮ್ಮನೆ ಕೂತಿರ್ತೇವೆ. ನಾವು ಸುಮ್ಮನೆ ಕೂತರು ಬಸ್ಸು ಮೈಸೂರಿಗೆ ಹೋದ್ರಿಂದ ನಾವು ಮೈಸೂರಿಗೆ ಹೋಗ್ತೇವೆ ಅಷ್ಟೇ. ನಾವು ಎಲ್ಲಿ ಹೋಗಿದ್ದೇವೆ? ನಾವು ಕೂತಲ್ಲೇ ಇದ್ದೇವೆ ನೋಡಿ. ಶಯಾನೋ ಯಾತಿ ಕೂತಲ್ಲೇ ಇರ್ತಾನೆ, ಎಲ್ಲ ಕಡೆ ಹೋಗ್ತಾರೆ. ಹಾಗೆ ನಾವು ಇದು ಎಲ್ಲ ಕಡೆ ತುಂಬಿದೆ, ಎಲ್ಲ ಕಾಲದಲ್ಲಿ ತುಂಬಿದೆ ಮತ್ತು ಎಲ್ಲವನ್ನೂ ಮೀರಿ ನಿಂತಿರತಕ್ಕಂಥ ಒಂದು ಶಕ್ತಿ. ಆ ಚಕ್ರ ತಿರುಗ್ತಾ ಇದೆ. ಆ ಚಕ್ರ ತಿರುಗೋದ್ರಿಂದ ನಮ್ಮ ಜೀವನ ಚಕ್ರವು ತಿರುಗ್ತಾ ಇದೆ. ತಿರುಗಿಸುವ ಚಕ್ರ ಮಹಾಚಕ್ರ ಅದು. ಒಂದು ಚಕ್ರ ಸುತ್ತುತ್ತಾ ಇರುವಾಗ ಅದರಲ್ಲಿ ಒಂದು ಇರುವೆ ಕೂತ್ರೆ ಆ ಚಕ್ರದಿಂದ ಇರುವೆ, ನಾವೆಲ್ಲ ಆ ಚಕ್ರದಲ್ಲಿ ಸಿಕ್ಕಿ ಹಾಕ್ಕೊಂಡ ಇರುವೆಗಳಂತೆ. ಅದು ಒಂದು ಬೃಹತ್ತಾದ ಚಕ್ರ, ಬ್ರಹ್ಮಚಕ್ರೇ. ಅದರಲ್ಲಿ ಭ್ರಾಮ್ಯತೆ ಹಂಸಃ. ಈ ಹಂಸ ಅದರಲ್ಲಿ ಸುತ್ತಾಡ್ತಾ ಇದೆ. ಏನು ಹಂಸ ಅಂದರೆ? ಹಂಸ ಎಲ್ಲಿಂದ ಬಂತಪ್ಪ? ನಮಗೀಗ ನಮ್ಮ ಪ್ರಶ್ನೆ ಉತ್ತರಗಳು ಎಲ್ಲಿಯೂ ಇಲ್ಲದ ಹಂಸ ಇದ್ದಕ್ಕಿದ್ದಾಗ ಎಲ್ಲಿಂದ ಬಂತು? ವೇದ ಕಾಲದಲ್ಲಿ ಯಾವುದನ್ನೂ ರೂಢಿಯ ಶಬ್ದಗಳನ್ನು ಬಳಸ್ತಿರಲಿಲ್ಲ. ಅವರದ್ದು ಒಂದು ನಿಯಮ ಏನು ಅಂದರೆ, ಎಲ್ಲ ಶಬ್ದಗಳಿಗೂ ಅಂದರೆ ಅದರ ಎಟಿಮಾಲಜಿ, ನಿರ್ವಚನ, ನಿರ್ಬ್ರೂಯಾತ್, ಅಕ್ಷರ ಸಾಮ್ಯಾತ್ ನಿರ್ಬ್ರೂಯಾತ್, ನಚೈವ ನ ನಿರ್ಬ್ರೂಯಾತ್ ಅಂತ ಎಲ್ಲ ಶಬ್ದಗಳನ್ನು ಅಂದರೆ ಸಂಸ್ಕೃತದಲ್ಲಿ ಮೂಲಭೂತವಾದ ನಿಯಮವನ್ನು ವೇದ ಕಾಲದಲ್ಲಿ ಪಾಲಿಸಿದರು. ಎವ್ರಿ ವರ್ಡ್ ಇನ್ ಸ್ಯಾನ್ಸ್ಕ್ರಿಟ್ ಈಸ್ ಎಟಿಮಾಲಜಿಕಲ್. ರೂಢ ಶಬ್ದ ಅಂತ ಇಲ್ಲ. ಪ್ರತಿಯೊಂದು ಶಬ್ದವೂ ಅದಕ್ಕೆ ಒಂದು ಎಟಿಮಾಲಜಿ, ನಿರ್ವಚನದಿಂದ ಅದನ್ನು. ಹಂಸ ಅಂತ ಅನ್ನೋದಕ್ಕೆ ಏನು ಎಟಿಮಾಲಜಿ? ಅದಕ್ಕೆ ಎರಡು ವಿಧವಾದಂಥ ಎಟಿಮಾಲಜಿ. ಮೊದಲು ಹನ ಅಂತ ಧಾತು ಇದೆ. ಹಂತೀತಿ ಹಂಸಃ ಅಂತ ಮೊದಲನೇ ಅರ್ಥ. ಆ ಹಂತಿ ಅಂದರೆ ಧಾತುವಿಗೆ ಅರ್ಥ ಏನು? ಹನ, ಹಿಂಸ, ಗತ್ಯೋಹೋ ಅಂತ, ಚಲಿಸ್ತಾ ಇರುವುದು ಅಂತ. ಗತಿ ಅಂತಲೇ ಅರ್ಥ. ಹಂತಿ ಅಂದರೆ ಚಲತಿ ಅಂತಲೇ ಅರ್ಥ. ಚಕ್ರ ತಿರುಗ್ತಾ ಇರಾಗ ಚಕ್ರದಲ್ಲಿ ತಿರುಗ್ತಾ ಇದೆ. ಎಲ್ಲಿ ತಿರುಗ್ತಾ ಇದೆ? ಸ್ವರ್ಗ ನರಕ ಭೂಮಿ, ಸ್ವರ್ಗ ನರಕ ಭೂಮಿ, ಸ್ವರ್ಗ ನರಕ ಭೂಮಿ, ಇದೇ ತಿರುಗೋ ಚಕ್ರ. ಹೀಗೆ ಸ್ವರ್ಗಂ ನರಕಂ ಭೂಮಿಂಚ ಹಂತಿ ಚರತಿ ಗಚ್ಚತಿ ಇತಿ ಹಂಸಃ. ಸುಖ ದುಃಖ ಅನ್ನುವ ಚಕ್ರದಲ್ಲಿ ಸ್ವರ್ಗ ನರಕ ಭೂಮಿಗಳಲ್ಲಿ ತಿರುಗ್ತಾ ಇರುವಂಥ ಹಕ್ಕಿ ಯಾವುದದು? ಜೀವ. ನಾವೇ ಹಂಸಗಳು. ಹಂತಿ ಗಚ್ಚತಿ ಸ್ವರ್ಗಂ ನಿರಯಂ ಭುವಂಚ. ಭೂಮಿ ಸ್ವರ್ಗ ನರಕಗಳಲ್ಲಿ ಸುತ್ತಾಡತಕ್ಕಂಥ ಒಂದು ಪ್ರಾಣಿ, ಅದೇ ನಾವು. ಅದನ್ನ ಈ ಬ್ರಹ್ಮಚಕ್ರದಲ್ಲಿ ಸಮಸ್ತ ಜೀವಚಕ್ರವು ತಿರುಗ್ತಾ ಇದೆ. ಹಂಸ ಅಂದರೆ ಜೀವ. ಈ ಹಂಸ ಆ ಚಕ್ರದಲ್ಲಿ ತಿರುಗ್ತಾ ಇದೆ. ಸ್ವರ್ಗಕ್ಕೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ, ಭೂಮಿ ಬರ್ತಾನೆ, ಪುನಃ ಏನೋ ಒಳ್ಳೆ ಕೆಲಸ ಮಾಡ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ಕೆಟ್ಟ ಕೆಲಸ ಮಾಡ್ತಾನೆ, ನರಕಕ್ಕೆ ಹೋಗ್ತಾನೆ, ಪುನಃ ಭೂಮಿಗೆ ಬರ್ತಾನೆ. ಬರೀ ಈ ಮೂರು ಟ್ರಿಯಾಂಗ್ಯುಲರ್, ಈ ಮೂರು ಅರಗಳ ಚಕ್ರ ಇದು, ಸುತ್ತುತ್ತಾ ಇರ್ತಾನೆ. ಆದ್ದರಿಂದ ಹಂಸ. ಅದೇ ಅವನು ಇನ್ನೊಂದು ಅರ್ಥಕ್ಕೆ ಹೋದಾಗ ಇನ್ನೊಂದು ಅರ್ಥ ಹನಧಾತುವಿಗೆ ಗತಿ ಅಂತ. ಗತಿ ಅಂದರೆ ಅವಗತಿ, ಜ್ಞಾನ. ಹಂತೀತಿ ಹಂಸಃ. ಮೊದಲು ಅರಿವುಗೇಡಿಯಾಗಿ ಸ್ವರ್ಗ ನರಕ ಭೂಮಿಗಳಲ್ಲಿ ತಿರುಗಿದ, ಆಮೇಲೆ ಅರಿವು ಬಂತು, ಜ್ಞಾನ ಬಂತು. ಹೇಳಿದ್ರಲ್ಲ, ಧ್ಯಾನ ಯೋಗಾನುಗತಾಹ ಅಪಶ್ಯನ್, ಒಳಗಿನ ಅರಿವು ಮೂಡಿ ಬಂತು. ಆಗ ಹಂಸ ಆದ, ಜ್ಞಾನಿಯಾದ. ಆಗ ಏನು ಮಾಡಿದ? ಆಮೇಲೆ ಹನ ಹಿಂಸಾಂ, ಅವನು ಸಂಸಾರವನ್ನು ಹಂತಿ, ಸಂಸಾರವನ್ನು ನಾಶ ಮಾಡಿ ಮೇಲಕ್ಕೆ ಹೋಗಿಬಿಟ್ಟ. ಈ ಸ್ವರ್ಗ ನರಕಗಳ ಮೂರು ಚಕ್ರವನ್ನು ಹಂತಿ ನಾಶ ಮಾಡಿಬಿಟ್ಟ. ಭೂಮಿ ಇಲ್ಲ, ಸ್ವರ್ಗವಿಲ್ಲ, ನರಕವೂ ಇಲ್ಲ. ಅದರ ಆಚೆಗೆ ಹೋಗಿಬಿಟ್ಟ, ಎತ್ತರಕ್ಕೆ ಏರಿಬಿಟ್ಟ. ಹಂತಿ ಉಪರಿ ಉಪರಿ ಗಚ್ಚತಿ. ಯಾಕೆ? ಹಂತಿ ಜಾನಾತಿ, ಜ್ಞಾನದಿಂದ ಎತ್ತರಕ್ಕೇರಿದ. ಮೊದಲು ಅಜ್ಞಾನದಿಂದ ಈ ಚಕ್ರದಲ್ಲಿ ಸುತ್ತಿದ. ಜ್ಞಾನ ಬಂದಾಗ ಈ ಚಕ್ರವನ್ನು ಭೇದಿಸಿ ಮೇಲಕ್ಕೆ ಹೋದ. ಷಟ್ಚಕ್ರ ಭೇದನವೂ ಹೋದಿತು. ನಮ್ಮ ದೇಹದೊಳಗೆ ಇರತಕ್ಕಂಥ ಮೂಲೇಚ ನಾಭವು ಹೃದಯೇಂದ್ರಯೋ ನಿಭ್ರು ಮಧ್ಯ ಮೂರ್ಧ ದ್ವಿಷಟಂತ ಕೇಶು, ಈ ಷಟ್ಚಕ್ರಗಳ ಸುಳಿಯಲ್ಲಿ ಸುತ್ತುಕೊಂಡು ಧ್ಯಾನ ಯೋಗದಲ್ಲಿ ಇಲ್ಲಿಂದ ಕೆಳಕ್ಕೆ ಹೋಗ್ತಾನೆ. ಏನು ಮಾಡೋದು? ಹೃದಯಕ್ಕಿಂತ ಮೇಲೆ ಹೋಗಲ್ಲ, ಕೆಳಕ್ಕೆ ಹೋಗ್ತಾನೆ. ಮೇಲಕ್ಕೆ ಹೋಗಿ ಹೋಗಿ ಸಹಸ್ರಾರದಲ್ಲಿ ನಿಂತು ಅದರ ಆಚೆಗೆ ನೆಗೆಯತಕ್ಕಂಥ ಒಂದು ಸ್ಥಿತಿ ಬರುತ್ತಲ್ಲ, ಇದು ಹಂಸ. ಹಂಸ ಶುಚಿ, ಶುಚಿ ಶತ್ ವಸು ಅಂತರಿಕ್ಷ ಸತ್. ಹಂಸ ಅಂತಂದರೆ ಒಂದು ಇದು. ಇನ್ನು ಅದು ನಾವು ಶ್ವಾಸರೂಪ, ಶ್ವಾಸದ ಉಸಿರಾಟವನ್ನು ನಿಯಂತ್ರಿಸ್ತಕ್ಕಂಥ ಪ್ರಾಣಶಕ್ತಿಗೂ ಹಂಸ ಅಂತ. ಹೀಗೆ ಹಂಸಃ ಭ್ರಾಮ್ಯತೆ. ಮೊದಲು ಬ್ರಹ್ಮಚಕ್ರದಲ್ಲಿ ಈ ಜೀವ ಸ್ವರ್ಗ ನರಕ ಭೂಮಿಯ ಈ ತ್ರಿಪುಟಿಯಲ್ಲಿ ಸುತ್ತಾಡ್ತಾ ಇತ್ತು. ಕೊನೆಗೆ ಹಂಸಃ ಆಯಿತು, ಜ್ಞಾನ ಬಂತು, ಜ್ಞಾನದಿಂದ ಮೇಲಕ್ಕೇರಿತು. ಈ ತ್ರಿಪುಟಿಯನ್ನು ನಾಶ ಮಾಡಿ ಜ್ಞಾನದ ಎತ್ತರಕ್ಕೇರಿತು.
ಆಗ ಏನಾಗತ್ತೆ? ಪೃಥಗಾತ್ಮಾನಂ ವೇದಿತಾರಂಚ ಮತ್ವಾ ಜುಷ್ಟಸ್ತತಃ ತೇನಾಮೃತತ್ವಮೇತಿ. ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ಆವಾಗ ಜ್ಞಾನ ಹಂಸ ಆದ, ತಿಳುವಳಿಕೆ ಬಂತು. ಏನು ತಿಳುವಳಿಕೆ ಬಂತು? ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ, ನಾನಾಗಿ ಏನನ್ನೂ ಮಾಡ್ತಾ ಇಲ್ಲ, ಇದನ್ನು ನಿಯಂತ್ರಿಸ್ತಕ್ಕಂಥ ಒಂದು ಪರಶಕ್ತಿ ಇದೆ. ಪೃಥಕ್ ಆತ್ಮಾನಂ, ನನ್ನೊಳಗೆ ನನ್ನನ್ನು ನಿಯಂತ್ರಿಸ್ತಾ ಒಂದು ಪ್ರತ್ಯೇಕ ಶಕ್ತಿ ಇದೆ, ಅದು ನನ್ನನ್ನು ಪ್ರೇರಿಸ್ತಾ ಇದೆ, ಅದರ ಪ್ರೇರಣೆಯಂತೆ ನಾನು ಮಾಡ್ತಾ ಇದ್ದೇನೆ. ನಾನು ಒಂದು ದೃಷ್ಟಿಯಿಂದ ಬರೇ ಕೀಲುಗೊಂಬೆ ಅಂತ ತಿಳಿದು, ಇದು ಹಂಸ ಆಗುವನು. ಹಂಸಕ್ಕೆ ಅರಿವು ಬಂದಾಗ ಏನು ಅರಿವು ಬಂತು? ಪೃಥಗಾತ್ಮಾನಂ. ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ನತಂ ವಿದಾಥ ಯ ಇಮಾ ಜಜಾನ. ಇದರದ್ದು ವ್ಯಾಖ್ಯಾನ ರೂಪ ಇದೆ ನೋಡಿ. ಸೃಷ್ಟಿ ಮಾಡಿದವನು ಯಾರು? ನತಂ ವಿದಾಥ, ನಿಮಗೆ ಗೊತ್ತಿಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿದವ ಯಾರು ಅಂತ. ಯ ಇಮಾ ಜಜಾನ, ಯಾರು ಈ ಜಗತ್ತನ್ನು, ಈ ವಿಶ್ವವನ್ನು, ಈ ಎಲ್ಲವನ್ನು ಸೃಷ್ಟಿ ಮಾಡಿದನೋ, ನತಂ ವಿದಾಥ, ಯು ಡು ನಾಟ್ ನೋ ಇಟ್, ನಿಮಗೆ ಗೊತ್ತಿಲ್ಲ. ಅಲ್ಲಪ್ಪ, ನಮ್ಗೆ ಗೊತ್ತಿಲ್ಲ ಅಂತಲೇ ನಿಮ್ಮ ಹತ್ರ ಬಂದದ್ದು, ನೀವು ಗೊತ್ತಿಲ್ಲ ಅಂತ ಅದು ಗೊತ್ತಿದ್ದದ್ದನ್ನೇ ಯಾಕೆ ಹೇಳ್ತೀರಿ? ನಮ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ, ನಮ್ಗೆ ಗೊತ್ತಾಗುವಂತೆ ಹೇಳ್ರಿ ಏನಾದರೂ. ಅನ್ಯದ್ಯುಷ್ಮಾಕಂ, ಅದು ನಿಮಗಿಂತ ಬೇರೆಯಾಗಿದೆ, ಅದು ನಿಮ್ಮ ತಿಳುವಳಿಕೆಗೆ ಮೀರಿದೆ, ಅದು ನಿಮ್ಮ ತಿಳುವಳಿಕೆಗೆ ಸಿರುವ ಎಲ್ಲ ವಸ್ತುಗಳಿಗಿಂತ ಅನ್ಯತ್. ಅನ್ಯದೇವ ತದ್ವಿದಿತಾ ತಥೋ ಅವಿದಿತಾ ದಧಿ, ನಿಮ್ಮ ತಿಳುವಳಿಕೆಗೆ ಸಿಗುವ ಎಲ್ಲ ಸಂಗತಿಗಳಿಗಿಂತಲೂ ಬೇರೆಯಪ್ಪ ಅದು. ಅದನ್ನು ಹೇಗೆ ತಿಳ್ಕೊತೀರಿ ನೀವು? ನಮ್ಮ ತಿಳುವಳಿಕೆ ಇರತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಉಂಟು, ಸಾಧನಗಳು. ನಮ್ಮ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಎಲ್ಲ ಇಂದ್ರಿಯಗಳಿವೆ, ಮನಸ್ಸಿದೆ, ಮಾತಿದೆ. ನೀವು ಹೇಳಿ ನಾವು ತಿಳ್ಕೊತೇವೆ ಅಂದರೆ ಮಾತಿಗೆ ಸಿಗೋಲ್ಲ. ನೀವು ಯೋಚನೆ ಮಾಡಿ ಅಂದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮನಸ್ಸು ಅದನ್ನು ಮುಟ್ಟಲಾರದು, ಮಾತು ಅದರ ಹತ್ತಿರ ಸುಳಿಯಲಾರದು. ಹೋಗಿ ಎಲ್ಲ ಮರಳಿ ಬರ್ತಾವೆ, ಹೋಗಲಿ ಹತ್ರ, ಅಷ್ಟು ಹತ್ರ ಹೋಗ್ಲಿಕ್ಕೆ ಆಗೋಲ್ಲಪ್ಪ ನಮ್ಮ ಮೇಲೆ ಹಿಂದೆ ಬಂದುಬಿಡ್ತಾವೆ. ಅದಕ್ಕೆ ಏನು ಮಾಡಬೇಕು? ಹೇಗೆ ತಿಳ್ಕೋಬೇಕು ಅಂದರೆ ಅದು ಅನ್ಯದ್ಯುಷ್ಮಾಕಂ. ನಿಮ್ಮ ತಿಳುವಳಿಕೆಗೆ ನೀವು ಬಳಸ್ತಕ್ಕಂಥ ಎಲ್ಲ ಸಾಧನಗಳಿಗೂ ಸಿಲುಕದ, ಅರಿವಿಗೆ ಎಟುಕುವ ನಿಮ್ಮ ಅರಿವಿಗೆ ಎಟುಕುವ ಎಲ್ಲ ವಸ್ತುಗಳಿಗಿಂತಲೂ ಬೇರೆ ಅದು. ನೇತಿನೇತ್ಯಾತ್ಮ ಗೃಹ್ಯ ನಹಿ ಗೃಹ್ಯತೆ, ಅದು ಇದಲ್ಲ ಅದಲ್ಲ, ಅದು ಯಾವುದೂ ಅಲ್ಲ. ಈ ಥರ ಅಲ್ಲ ಅಂತ ಹೇಳ್ಕೊಳೋದು. ನೀನು ಏನು ಹೇಳಿದ್ರು ಅಲ್ಲಪ್ಪ, ನೀನು ಹೇಳೋದು ಯಾವುದೂ ಅಲ್ಲ, ನಿನಗೆ ಗೊತ್ತಿರುವ ಯಾವುದೂ ಅಲ್ಲ. ಆಯ್ತಾದರೆ ಎಲ್ಲಿದೆ ಅಂತಾದರೂ ಹೇಳಿ, ನಾವಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೇವೆ, ಭಗವಂತ ನಿನ್ನ ಅರಿವು ಅಂದರೆ ನಮಗೆ ಅದನ್ನು ತಿಳಿಯೋದು ಸಾಧ್ಯ ಇಲ್ಲ, ಮತ್ತು ಅವನೇ ನಮಗೆ ಅರಿವನ್ನು ಕೊಡಬೇಕು ಅಂತ ಆಯಿತು. ಹೋಗಿ ಕೇಳೋಣ, ದಮ್ಮಯ್ಯ ನಿನ್ನ ಅರಿವು ಕೊಡು, ಎಲ್ಲಿದ್ದಾನೆ ಹೇಳಿ. ಎಲ್ಲಿದ್ದಾನೆ ಅಂದರೆ ಯುಷ್ಮಾಕಂ ಅಂತರಂ ಬಭೂವ, ನಿಮ್ಮೊಳಗೆ ಇದ್ದಾನೆ ಅಂದರು. ಯುಷ್ಮಾಕಂ ಅಂತರಂ ಬಭೂವ ನತಂ ವಿದಾಥ, ನೀವು ಎಲ್ಲಿ ಹುಡುಕ್ತಾ ಇದ್ದೀರಿ? ನಿಮ್ಮೊಳಗೆ ಇದ್ದಾನೆ, ಅದು ನಿಮಗೆ ಗೊತ್ತಿಲ್ಲ. ಯಾಕೆಂದರೆ ನಿನ್ನೆ ಹೇಳಿದ್ದೆ, ನಮ್ಮ ಕಣ್ಣು ಹೊರಗಿದ್ದು ನೋಡುತ್ತೆ, ಒಳಗಿದ್ದನ್ನು ನೋಡೋಲ್ಲ. ನಮ್ಮ ಇಂದ್ರಿಯಗಳು ಇದ್ದದ್ದರಿಂದ ನಮಗೆ ಸತ್ಯ ತಿಳಿಯದೇ ಹೋಗಿದೆ. ನತಂ ವಿದಾಥ ಈಮಾ ಜಜಾನ ಅನ್ಯದ್ಯುಷ್ಮಾಕಂ ಅಂತರಂ ಬಭೂವ. ಅಲ್ಲಪ್ಪ, ನಮಗೆ ಯಾಕೆ ಕಣ್ಣು ಕೊಟ್ಟಿದ್ದಾನೆ, ಕಾಣೋದಿಲ್ಲ ಯಾಕೆ? ನೀಹಾರೇಣ ಪ್ರಾವೃತಃ, ಕಣ್ಣಿಗೆ ಮಂಜು ಕವಿದಿದೆ, ಏನು ಕಾಣುತ್ತೆ ಕಣ್ಣಿಗೆ? ಬೆಳಗಿನ ಜಾವ ನೀವು ಮಡಿಕೇರಿಯಲ್ಲಿ ಹೋಗಿ ಬೆಳಗಿನ ಜಾವ ಬಾಗಿಲು ತೆಗೆದರೆ ಅಂಗಳ ಕಾಣೋಲ್ಲ, ಬರೀ ಮಬ್ಬು ಮಿಸ್ತು ತುಂಬಿರುತ್ತೆ, ಏನೂ ಕಾಣೋಲ್ಲ. ಹಾಗೆ ಅಜ್ಞಾನದ ಮಂಜು ಕವದಂಥ ಕಣ್ಣಿಗೆ ಸತ್ಯ ಕಾಣೋಲ್ಲ. ನೀಹಾರೇಣ ಪ್ರಾವೃತಾಹ, ಏನು ಚಂದ ಹೇಳ್ತಾರೆ ನೋಡಿ. ಅಂದರೆ ಇದು ಕಲ್ಪನೆಯಿಂದ ಇಂಥ ಮಾತುಗಳನ್ನು ಆಡಲಿಕ್ಕೆ ಬರೋದಿಲ್ಲ, ಇದು ಎಕ್ಸ್ಪೀರಿಯನ್ಸ್ನಿಂದ ಮಾತ್ರ ಇಂಥ ಮಾತುಗಳು ಬರೋದು ಸಾಧ್ಯ. ನೀಹಾರೇಣ ಪ್ರಾವೃತಾಹ. ಅಲ್ಲಪ್ಪ, ನಮಗೆ ಕಾಣೋಲ್ಲ, ಆದರೆ ಇದ್ದಾರೆ, ವಿದ್ವಾಂಸರಿದ್ದಾರೆ ನಮ್ಮ ಕಾಲ ತುಂಬ ಜನ. ವಿದ್ವಾಂಸರ ಹತ್ರ ಕೇಳಿದರೆ ಅವ್ರು ದೇವರ ಬಗ್ಗೆ ತಿಳ್ಕೊಂಡವರು, ತುಂಬ ತಿಳ್ಕೊಂಡವರು. ಹೇಳ್ತಾರೆ, ಏನು ತಿಳ್ಕೊಂಡಿದ್ದಾರೆ ವಿದ್ವಾಂಸರು ಅಂತ ಕೇಳ್ತಾರೆ ಅವರು ಋಷಿಗಳು. ನಿಮ್ಮ ವಿದ್ವಾಂಸರು ಏನು ತಿಳ್ಕೊಂಡಿದ್ದಾರೆ? ಅಲ್ಲ, ಅವರೆಲ್ಲ ಭಗವದ್ಗೀತೆ, ಮಹಾಭಾರತ, ಬ್ರಹ್ಮಸೂತ್ರ, ದಶ ಪ್ರಕರಣಗಳು ಎಲ್ಲ ಆಗಿದೆ, ದಶೋಪನಿಷತ್ತುಗಳು ಎಲ್ಲ ಓದಿದ್ದಾರೆ. ಹೌದಾ? ಹಾಗಾದರೆ ಅವರಿಗೆ ಜ್ಞಾನ ಇರುವುದು ಪುಸ್ತಕದ್ದು ಹೊರತು ದೇವರದ್ದಲ್ಲ.
ಪುಸ್ತಕ ಓದಿದ್ದಾರೆ. ನಮಗೆ ಬೇಕಾಗಿರೋದು ಏನು ಗೊತ್ತುಂಟ, ಪುಸ್ತಕದಲ್ಲಿರುವ ವಿದ್ಯೆ ಎಲ್ಲ ಮಸ್ತಕದಲ್ಲಿರುವ ವಿದ್ಯೆ ಬೇಕು ನಮಗೆ. ತಲೆ ಒಳಗೇನೂ ಹೋಗಿಲ್ಲ, ಬರೀ ಪುಸ್ತಕದಲ್ಲೇ ಇದೆ ಅದು. ಎಲ್ಲಪ್ಪ ಚೆನ್ನಾಗಿ ಹೇಳ್ತಾರೆ. ಹೌದು, ಜಲ್ಪ್ಯಾಚ ಅಸುತೃಪಃ, ದೇವರ ಬಗ್ಗೆ ಮಾತನಾಡಿ ಹೊಟ್ಟೆ ತುಂಬಿಕೊಳ್ಳುವ ಜನ ಅಂತಂದರು. ಎಷ್ಟು ಕೋಪ ಇರಬೇಕು ನೋಡಿ ಅವರಿಗೆ. ದೇವರ ಬಗ್ಗೆ ಗೊತ್ತಿಲ್ಲ, ಆದರೆ ನಾವು ದೇವರ ಬಗ್ಗೆ ಮಾತಾಡ್ತೀವಿ. ಕೇಳ್ರಿ, ದೇವರ ಬಗ್ಗೆ ಉಪದೇಶ ಕೊಡ್ತೇವೆ. ಏನು ಗೊತ್ತಿದೆ ದೇವರ ಬಗ್ಗೆ? ಮಾತಿನ ಮೋಡಿಯಿಂದ ಜನರನ್ನು ಮೋಸಗೊಳಿಸಿ ದುಡ್ಡು ಮಾಡುವ ಮಂದಿ ಅಂತೇಳಿ ಭಯಂಕರ. ಅವರಿಗೆ ಸಿಟ್ಟು, ಸಾತ್ವಿಕ ಕೋಪ. ಉಕ್ತ ಶಾಸಃ ಚರಂತಿ. ಏನು ಹೇಳ್ತೀರಿ ನೀವು? ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ, ಉಪನಿಷತ್ನಲ್ಲಿ ಹೀಗೆ ಹೇಳಿದೆ. ಉಕ್ತ ಶಾಸಃ, ಕೊಟೇಶನ್ ಪಂಡಿತರು. ನೀವೇನು ಅನುಭವಿಸಿದ್ದೀರಿ? ಇಷ್ಟು ಛಾಟಿ ಹೇಟು. ಉಕ್ತ ಶಾಸಃ ಅಲ್ಲಿ ಹೇಳಿದ್ದನ್ನು ಕೋಟ್ ಮಾಡ್ತೀರಿ ಅಷ್ಟೇ. ನಿಮಗೇನು ಗೊತ್ತಿದೆ? ಏನು ಅನುಭವಿಸಿ ಹೇಳ್ತಾ ಇದ್ದೀರಿ ನೀವು? ನತಂ ವಿದಾಥ, ನೀವು ತಿಳ್ಕೊಂಡದ್ದು ಅಲ್ಲ ದೇವರು. ಅದು ನಿಮಗೆ ಪುಸ್ತಕಗಳಲ್ಲಿ ತಿಳಿಲಿಕ್ಕೆ ಬರುವಂತಹ ವಸ್ತು ಅಲ್ಲ. ಅನುಭವಿಸಬೇಕು. ನೀವು ಏನು ಅನುಭವಿಸಿದ್ದೀರಿ? ಅನುಭವಿಸಿದಿರಿ, ಅದನ್ನು ಹೇಗೆ ಹೇಳ್ತೀರಿ? ಅನುಭವ ಇನ್ನೊಬ್ರು ಹೇಳಲಿಕ್ಕಾಗತ್ತಾ? ನಾನು ಊಟ ಮಾಡಿದೆ, ಸಂತೋಷ ಆಯಿತು, ತೃಪ್ತಿ ಆಯಿತು, ನಿಮಗೆ ಹೇಳಲಿಕ್ಕೆ ಬರುತ್ತಾ? ನನಗೆ ಆದ ತೃಪ್ತಿಯನ್ನು ಶಬ್ದದ ಮೂಲಕ ನಿಮಗೆ ಹೇಳಲಿಕ್ಕೆ ಬರುತ್ತಾ? ಮತ್ತು ನೀವೇ ಊಟ ಮಾಡಬೇಕು, ನಿಮಗೆ ಅದು ತೃಪ್ತಿ ಗೊತ್ತು. ಅಂತಹ ಸಂಗತಿ ಇದು. ನನ್ನ ಅನುಭವಿಸಿದರೂ ಕೂಡ ನನ್ನ ಅನುಭವವನ್ನು ನಾನು ನಿಮಗೆ ಅನುಭವಿಸದೇ ಇದ್ದವರು ಮಾತಾಡ್ತಾರೆ. ಅನುಭವ ಬಂದವರು ಅವರು ಮಾತಾಡಿದರೆ ತಿಳಿತು, ಅದು ಅವ್ರ ಅನುಭವಕ್ಕೆ ಬಂದವರಿಗೂ ಹೇಳಲಿಕ್ಕಾಗೋಲ್ಲ. ಯಾಕೆಂದರೆ ನಮ್ಮ ಅಂತರಂಗದ ಅನುಭವವನ್ನು ಹೇಳುವ ಶಬ್ದವೇ ಇಲ್ಲ ಡಿಕ್ಷನರಿಯಲ್ಲಿ. ನಮ್ಮಲ್ಲಿ ಬಹಳ ಖುಷಿಯಾದ ಏನು, ಆಹಾ, ಓಹೋ ಅಷ್ಟೇ. ದುಃಖ ಆದರೆ ಹೀ ಹಿ, ಡಿ ವಿ ಜಿಯವರು ಹೇಳ್ತಿದ್ರು ಹಾವಳಿ ಅಂತ. ದುಃಖ ಆದರೆ ಹೀ ಹಿ, ಆನಂದ ಆದರೆ ಹೋ ಹೋ, ಅಷ್ಟೇ. ಏನು ಶಬ್ದ ಇದೆ? ಏನಿಲ್ಲ, ಬರೀ ಹಾವಳಿ. ಅದರಿಂದ ಅನುಭವವನ್ನು ಹೇಳಲಿಕ್ಕಾಗೋಲ್ಲ. ಅವರು ಹೇಳೋದಷ್ಟೇ, ಅಪ್ಪ ನಿನಗೆ ಅನುಭವ ಇಲ್ಲ, ನಿಮಗೆ ಅನುಭವ ಉಂಟಲ್ಲ, ದೇವರನ್ನು ತೋರಿಸಿ ಅಂತ ನನ್ನ ಹತ್ರ ಕೇಳಬೇಡ. ಯಾಕಂದ್ರೆ ನನ್ನ ಅನುಭವವನ್ನು ನಿನಗೆ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ. ಮತ್ತು ಒಂದೇ ಪ್ರಾರ್ಥನೆ, ನಿನಗೆ ಅನುಭವ ಇಲ್ಲ ಅಂತ ನನ್ನ ಸತ್ಯವನ್ನು ನಿರಾಕರಣೆ ಮಾಡಬೇಡ, ನೀನು ಅನುಭವಿಸು ಅಷ್ಟೇ. ಡೋಂಟ್ ಡಿನೈ ಮೈ ಎಕ್ಸ್ಪೀರಿಯನ್ಸ್ ಥ್ರೂ ಯುವರ್ ನಾನ್ ಎಕ್ಸ್ಪೀರಿಯನ್ಸ್. ನಿನಗೆ ಅನುಭವ ಇಲ್ಲ ಅಂತ ನನಗೆ ಅನುಭವ ಆದದ್ದು ಸುಳ್ಳು ಅಂತ ಹೇಳಬೇಡ ಅಷ್ಟೇ. ನಾನು ಅನುಭವಿಸಿದ್ದೇನಪ್ಪ, ಆದರೆ ಹೇಳಲಿಕ್ಕೆ ಆಗೋಲ್ಲ ನನಗೆ. ನೀನು ಅನುಭವಿಸು ಅದನ್ನು. ಅದನ್ನೇ ಅವಳು ಪೃಥಗಾತ್ಮಾನಂ, ಅದನ್ನೇ ಅನ್ಯತ್ ಯುಷ್ಮಾಕಂ ಅಂತರಂ ಬಭುವ, ಅದನ್ನು ಯಾವ ಶಬ್ದದಿಂದಲೂ ಹೇಳಲಿಕ್ಕಾಗೋಲ್ಲ. ಉಕ್ತ ಶಾಸಃ ಹೇಳಿದರೆ ಬರೀ ಕೊಟೇಶನ್ ಅಷ್ಟೇ. ಭಗವದ್ಗೀತೆಯಲ್ಲಿ ಕೃಷ್ಣ ಹೀಗೆ ಹೇಳಿದ್ದಾನೆ, ಉಪನಿಷತ್ನಲ್ಲಿ ಹೀಗೆ ಹೇಳಿದೆ, ನಾವು ಅಷ್ಟೇ ಮಾಡುತ್ತಾನೆ. ಹೌದು, ಅವರು ಅನುಭವಿಸಿ ಹೇಳಿದರು, ನೀನು ಬರೀ ಕೊಟೇಶನ್. ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂತೂ ಉತ್ತಮಂ ಮತಂ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕ ಮಾತು ನಿನಗೆ ಯಾವಾಗ ಪ್ರಮಾಣ ಆಗುತ್ತೆ ಅಂದರೆ ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್, ದೆನ್ ಇಟ್ ಬಿಕಮ್ಸ್ ಪ್ರಮಾಣಂ ಟು ಯು. ಅಂಟಿಲ್ ದ್ಯಾಟ್ ಇಟ್ ಈಸ್ ಮಿಯರ್ ಕೊಟೇಶನ್. ಶಾಸ್ತ್ರದಲ್ಲಿ ಹೇಳಿದರೆ ಕೊಟೇಶನ್ ಅಷ್ಟೇ. ಅದನ್ನು ನೀನು ಅನುಭವಿಸಿದಾಗ ನಿನಗೆ ಪ್ರಮಾಣ. ಅದು ಅದ್ಭುತವಾದ ಸಂಗತಿಗಳಿವೆಲ್ಲ. ಅದು ಹೇಳ್ತಾರೆ, ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವ ಅಂತ. ಮತ್ವ ಅಂದರೆ ಒಳಗಿನಿಂದ ಮಥನ ಮಾಡಿ ಮನನ ಮಾಡಿ ತಿಳಿಯೋದು. ಪುಸ್ತಕ ಓದಿ ತಿಳಿಯೋದಲ್ಲ. ಬುಕ್ಕಿಶ್ ನಾಲೆಜು ಉಪಯೋಗ ಇಲ್ಲ. ಪೃಥಗಾತ್ಮಾನಂ ಪ್ರೇರಿತಾರಂ, ನಿನ್ನ ಒಳಗೆಯೇ ಇದೆ, ನಿನ್ನನ್ನು ಪ್ರೇರಣೆ ಮಾಡ್ತಾ ಇದೆ. ಅದು ನಿನ್ನ ಅರಿವಿಗಿಂತ ಆಚೆ ಇದೆ. ಅದು ಯಾವ ಅರಿವಿಗೂ ಎಟುಕದಂತೆ ಒಳಗೆ ಕೂತಿದೆ. ಅದನ್ನು ಮನನ ಮಾಡಿ ತಿಳ್ಕೋ. ನಿನ್ನ ಒಳಗಿರುವ ಸತ್ಯವನ್ನು ಒಳಗಣ್ಣಿನಿಂದ ನೋಡು. ಅವಾಗ ಏನಾಗುತ್ತೆ? ಜುಷ್ಟಸ್ತತಸ್ತೇನಾಮೃತತ್ವಮೇತಿ ತತಃ ಜುಷ್ಟ. ಆಗ ದೇವರಿಗೆ ನಿನ್ನ ಮೇಲೆ ಪ್ರೀತಿ ಬರುತ್ತೆ ಅಂತ, ಭಗವಂತ ಪ್ರೀತನಾಗ್ತಾನೆ ಅಂತ. ಯಮೇವೈಷ ವೃಣುತೆ ತೇನ ಲಭ್ಯ. ಯಾರಿಗೆ ಅವನು ಪ್ರಸನ್ನನಾದನು ಅವನಿಗೆ ಸಿಕ್ಕಿಬಿಟ್ಟ. ಅವನ ಕರಗತ, ಭಕ್ತಪ್ರಿಯ ಅಂತ ಹೆಸರು ಅವನಿಗೆ. ಆದ್ದರಿಂದ ಅವನು ನಿನಗೆ ಕರಗತನಾಗ್ತಾನೆ. ಜುಷ್ಟ, ಭಗವಂತ ಸುಪ್ರೀತನ. ನಾವು ಎಲ್ಲ ನೋಡಿ, ಕೊನೆಗೆ ಪರಮಾತ್ಮ ಪ್ರಿಯತಾಂ ಅಲ್ವಾ, ನಾವು ಮಾಡಿದ ಎಲ್ಲ ಕರ್ಮಗಳು ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಅಲ್ವೋ ಕೊನೆ ಕೃಷ್ಣಾರ್ಪಣೆ ಮಾಡೋದು. ನಾವು ಒಳಗಿರುವ ಸತ್ಯವನ್ನು ತಿಳಿದರೆ ಆಗ ದೇವರಿಗೆ ನಿಜವಾಗಿ ಪ್ರೀತಿ ಆಗುತ್ತೆ. ಅಲ್ಲಿ ತನಕ ನಾವು ಎಷ್ಟು ಪ್ರಿಯತಾ ಅಂತ ಹೇಳಿದ್ರು ಬರೀ ಸಂಕಲ್ಪ ಮಾತ್ರ ಆಗೋಲ್ಲ. ಅದು ಅವನು ಪ್ರೀತನಾಗೋದು ಯಾವಾಗ ಅಂದರೆ ನಾವು ಒಳಗಿರುವ ಸತ್ಯವನ್ನು ತಿಳಿದಾಗ. ಜುಷ್ಟ ತತಃ, ಆ ಒಂದು ಅರಿವಿನಿಂದ ಭಗವಂತ ಪ್ರೀತನಾದ. ಭಗವಂತನಿಗೆ ಅದು ಜ್ಞಾನಿತ್ವ ಆತ್ಮೈವ ಮೇಮತಂ.
ಕೃಷ್ಣ ಹೇಳ್ತಾನೆ, ನನಗೆ ಜ್ಞಾನಿ ಅಂದರೆ ನನಗೆ ನನ್ನ ಆತ್ಮಕ್ಕಿಂತ ಹೆಚ್ಚು ಇಷ್ಟ. ಅಂತರಂಗದ ಪ್ರೀತಿ ನನಗೆ ಜ್ಞಾನದ ಮೇಲೆ. ನನಗೆ ಯಾರ ಮೇಲೂ ದ್ವೇಷವೂ ಇಲ್ಲ, ಪ್ರೀತಿ ಇಲ್ಲ. ಆದರೆ ನಾನು ಜ್ಞಾನವನ್ನು ಪ್ರೀತಿಸ್ತೇನೆ, ಅಜ್ಞಾನವನ್ನು ದ್ವೇಷಿಸ್ತೇನೆ. ನನಗೆ ಅತ್ಯಂತ ಪ್ರಿಯವಾದ ಸಂಗತಿ ಜ್ಞಾನ. ಆದ್ದರಿಂದ ನನಗೆ ಜ್ಞಾನಿಗಳು ಅಂದರೆ ನನ್ನ ಖಾಸ. ಅದು ಪ್ರೀತಿ. ಜ್ಞಾನದ ಮೇಲೆ ಪ್ರೀತಿ ಭಗವಂತನಿಗೆ. ಜ್ಞಾನಿಯಾಗು, ಒಳಗಣ್ಣು ತೆರೆದು ಒಳಗಿನ ಸತ್ಯವನ್ನು ನೋಡು. ಹೌದಪ್ಪ, ಏನು ಉಪಯೋಗ ಅದರಿಂದ? ನಮ್ಮದೆಲ್ಲ ಲೆಕ್ಕಾಚಾರ, ಅದು ಬೆನಿಫಿಟ್ ಏನು ಅಂತ ಆಗಬೇಕು ನಮಗೆ. ನೀವು ಬರೀ ಹೇಳಿದರೆ ನಮಗೆ ಅದರಿಂದ ನಮ್ಮ ಮಾಡರ್ನ್ ಲೈಫೇ ಅದರ ಕಾನ್ಸೆಪ್ಟ್ ಏನು, ಅದರಿಂದ ಏನು ನನಗೆ ಲಾಭ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದಿದ್ದರೆ ಅದನ್ನು ನಾವು ಒಳಗಿದ್ದ ದೇವರನ್ನು ಕಂಡು ಏನು ಔಟ್ಡೇಟೆಡ್ಡು. ಮತ್ತು ಹೊರಗಿನ ಪ್ರಪಂಚದವ್ರು ನನ್ನನ್ನು ಮಾತಾಡಿಸೋಲ್ಲ, ಒಳಗಿನ ಪ್ರಪಂಚ ನಿಮ್ಗೆ ಅರ್ಥ ಆಗೋಲ್ಲ. ನಾನು ಔಟ್ಡೇಟೆಡ್ ಬದುಕು. ಏನು ಉಪಯೋಗ? ಒಳಗಿರುವ ಸತ್ಯವನ್ನು ತಿಳಿದು ಏನು ಉಪಯೋಗ? ಅದಕ್ಕೆ ಅವ್ರು ಹೇಳ್ತಾರೆ, ತೇನ ಅಮೃತತ್ವ ಮೇತಿ ಅಂತ. ಅದರಿಂದ ಒಂದು ಸಂಗತಿ ಆಗತ್ತೆ, ಏನು? ಸಾವನ್ನು ಗೆಲ್ಲಬಹುದು. ಸಾವನ್ನು ಗೆಲ್ಲುವುದು ಅಂದರೆ ಸಾಯದೇ ಇರುವುದಲ್ಲ. ನಾನು ಆಗ ಹೇಳಿದಲ್ಲ, ಸಾವನ್ನು ಆನಂದವಾಗಿ ಸ್ವಾಗತಿಸುವುದು ಮತ್ತು ಎಂದೂ ಮತ್ತೊಮ್ಮೆ ಹುಟ್ಟಿ ಸಾಯದಂತೆ ಆಗುವುದು. ಸಾವು ಭಯಾನಕ ವಸ್ತುವಲ್ಲ, ಸಾವು ಆನಂದಮಯ. ಅದರಿಂದ ಅವನು ಸಾವಿನ ಭಯವನ್ನು ಗೆದ್ದ ಮೊದಲು, ಆಮೇಲೆ ಮತ್ತೆ ಹುಟ್ಟಲೇ ಇಲ್ಲ. ಅವನು ಹುಟ್ಟದೇ ಇರುವುದು ಸಾಯುವುದು ಹೇಗೆ? ಸಾವನ್ನೇ ಮೊದಲು ಸಾವಿನ ಭಯವನ್ನು ಗೆದ್ದ, ಆಮೇಲೆ ಅಮೃತತ್ವ, ಮೃತಿ ಇಲ್ಲದ ಸ್ಥಿತಿ ಮುಟ್ಟಿದ. ಸಾಯಲೇ ಇಲ್ಲ, ಯಾಕೆಂದರೆ ಹುಟ್ಟಲೇ ಇಲ್ಲ. ಸೊ ಹುಟ್ಟು ಸಾವುಗಳ ಈ ಚಕ್ರಭ್ರಮಣೆ ಉಂಟಲ್ಲ, ಬ್ರಹ್ಮಚಕ್ರ. ಹುಟ್ಟು ಸಾವು, ಹುಟ್ಟುವುದು, ಇಲ್ಲಿ ಬದುಕೋದು, ಆಮೇಲೆ ಸಾಯೋದು, ಸ್ವರ್ಗಕ್ಕೋ ನರಕಕ್ಕೆ ಹೋಗೋದು, ಪುನಃ ಹುಟ್ಟುವುದು, ಈ ಚಕ್ರಭ್ರಮಣವನ್ನೇ ದಾಟಿಬಿಡ್ತಾನೆ. ಈ ಚಕ್ರವನ್ನು ದಾಟಿ ಆಚೆಗೆ ಹೋಗ್ತಾನೆ. ಅದು ಅದರ ಫಲ. ಮತ್ತು ಲೌಕಿಕ ಫಲ ಎಷ್ಟು? ದುಡ್ಡು, ಯಾರಾದರೂ ₹1 ಕೋಟಿ ಕೊಡ್ತಾರೆ, ಅದೆಲ್ಲ ಲೆಕ್ಕಾಚಾರ. ದುಡ್ಡಿನ ಲೆಕ್ಕಾಚಾರ ಹಾಕಬೇಡ. ಐಹಿಕವಾದ ಯಾವ ಲಾಭವನ್ನೂ ನಿರೀಕ್ಷಿಸಬೇಡ. ಯಾಕೆಂದರೆ ಯಾರಿಗೆ ಈ ಅಂತರಂಗದ ದರ್ಶನ ಸಾಧ್ಯವಾಗುವುದು ಅಂದರೆ ಎಲ್ಲ ಐಹಿಕವಾದ ಬೆನಿಫಿಟ್ಗಳನ್ನು ತೊರೆದವನಿಗೆ. ಅದನ್ನ ಮತ್ತೆ ಅದೇ ಸಿಗುತ್ತೆ ನಿರೀಕ್ಷೆ ಮಾಡಬೇಡ. ಮತ್ತು ಒಳಗಿನ ಸತ್ಯವನ್ನು ತಿಳಿದಾಗ ಸಾವನ್ನು ಗೆದ್ದಿ ನೀನು. ಅದಕ್ಕಿಂತ ದೊಡ್ಡ ಲಾಭ ಎಂಥದಯ್ಯ? ಮನುಷ್ಯನ ಜೀವನದಲ್ಲಿ ಕೊನೆ ಪ್ರತಿಕ್ಷಣವೂ ಕಾಡುವ ಭಯ ಅಂದರೆ ಸಾವಿನ ಭಯ ಅಲ್ವ? ಬೇರೆ ಬೇರೆ ಏನು ಬಡತನದಿಂದ ಭಯ ಇದೆ, ಅದು ಕಿಸೆಯಲ್ಲಿ ಕಾಸು ತುಂಬಿದಾಗ ಹೊರಟೋಗ್ಬಿಡುತ್ತೆ. ಎಲ್ಲ ಭಯಗಳು ಹೋಗ್ತಾವೆ. ಆದರೆ ಹುಟ್ಟಿದ ಕ್ಷಣದಿಂದ ಸಾಯೋ ತನಕವೂ ಸಾವಿನ ಭಯ ಇದ್ದೇ ಇರುತ್ತೆ. ಅದಕ್ಕೆ ಪರಿಹಾರವೇ ಇಲ್ಲ. ಎಷ್ಟು ಶ್ರೀಮಂತ ಇರ್ಬೋದು, ಯಾವುದೇ ಪೊಸಿಷನ್ ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ಎಷ್ಟು ದೊಡ್ಡ ವಿದ್ವಾಂಸನಿರಬಹುದು, ಇದು ಒಂದಿರುತ್ತೆ. ಆ ಸಾವಿನ ಭಯ ಗೆಲ್ಲೋದು ಈ ಅರಿವು ಮೂಡಿದಾಗ. ಆಗ ಸಾವು ಭಯಾನಕ ಸಂಗತಿ ಅಲ್ಲ, ಇಟ್ ಈಸ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಭಗವಂತನ ಬಳಿಗೆ ಹೋಗಿ ಪಯಣ ಅದು. ಅಮೃತತ್ವ ಮೇತಿ, ಆ ಸಾವಿಲ್ಲದ ತತ್ವದ ಬಳಿಗೆ ಹೋಗುವಂಥ ಒಂದು ಪ್ರಕ್ರಿಯೆ ಅದು. ಈ ಸಾವಿನಿಂದ ಮೃತ್ಯೋರ್ಮಾ ಅಮೃತಂ ಗಮಯ, ಸಾವಿನಿಂದ ಸಾವಿಲ್ಲದ ಗತಿಗೆ, ಅಸತೋಮ ಸದ್ಗಮಯ, ಅಜ್ಞಾನದಿಂದ ದುಃಖದಿಂದ ಜ್ಞಾನದ ಆನಂದದ ಕಡೆಗೆ, ಸಾವಿನಿಂದ ಸಾವಿಲ್ಲದ ತಾಣಕ್ಕೆ. ಇದು ನಮಗೆ ಬರಿಯ ಶಬ್ದ. ಯಾಕೆಂದರೆ ಯಾವುದೋ ನಮ್ಮ ಅನುಭವಕ್ಕೆ ಬರುವಂಥದ್ದಲ್ಲ. ಸಾವಿಲ್ಲದ ಸ್ಥಿತಿ ಹಾಗೊಂದು ಉಂಟಾ? ಎಲ್ಲ ಸುಮ್ಮನೆ ಬೊಗಳೆ ಅಲ್ವಾ? ಅದು ಅವರು ಆ ಮಾತನ್ನು ಹೇಳುವ ಹಿಂದೆ ಇರತಕ್ಕ ಆ ಕನ್ವಿಕ್ಷನ್ ನೋಡಿದರೆ, ಆ ಅನುಭವದ ಬಲ ಆ ಮಾತಿನ ಹಿಂದೆ ಇರುವುದನ್ನು ನೋಡಿದರೆ ನಾವು ಕರಗಿ ಬಿಡ್ತೇವೆ. ದುಷ್ಟಸ್ತತಸ್ತೇನ ಅಮೃತತ್ವಮೇತಿ. ಅವ್ರು ಹೇಳ್ತಾರೆ, ಸಂಯುಕ್ತಮೇತತ್ ಕ್ಷರಂ ಅಕ್ಷರಂಚ. ಇದು ಎರಡು ಜೊತೆಯಾಗಿದೆ ನೋಡಿ. ಈ ಕ್ಷರಾಕ್ಷರ ಅನ್ನೋದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ಒಂದು ಅರ್ಥ ನಾನು ನಿಮ್ಮ ಮುಂದೆ ಇಡ್ತೇನೆ. ಈ ಕಣ್ಣಿಗೆ ಕಾಣತಕ್ಕ ದೇಹ, ಕಣ್ಣಿಗೆ ಕಾಣದ ಆತ್ಮ, ಇದು ಸಂಯುಕ್ತ, ಒಟ್ಟಿಗಿದೆ ಅಲ್ವ? ಇಲ್ಲಿ ಬರೀ ದೇಹ ಇದ್ದರೆ ಏನು ಉಪಯೋಗ ಇಲ್ಲ, ಬರೀ ಆತ್ಮ ಇದ್ದರೂ ಉಪಯೋಗ. ಆತ್ಮ ದೇಹದೊಳಗೆ ಇದ್ದಾಗಲ್ವ ಎಲ್ಲ ಕಾರಬಾರಗಳು, ನಮ್ಮ ಸಾಧನೆ, ನಮ್ಮ ಅರಿವು, ನಮ್ಮ ಅಧ್ಯಯನ, ನಾವು ತಿಳುವಳಿಕೆ ಪಡೆಯುವುದು ಈ ದೇಹದ ಮೂಲಕ ಅಲ್ವ? ಈ ದೇಹ ಇಲ್ಲದೆ ಇರ್ತಿದ್ದರೆ ನಮಗೆ ಪ್ರವಚನ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಬರೀ ದೇಹ ಇದ್ದವರೊಳಗೆ ಆತ್ಮ, ದೇಹದೊಳಗೆ ಆತ್ಮ ಇದ್ದದ್ದರಿಂದ ನಾವು ಕೇಳೋದು, ಕೇಳಿ ತಿಳಿಯೋದು, ತಿಳಿದು ಸಾಧನೆ ಮಾಡುವುದು, ಸಾಧನೆ ಮಾಡಿ ಸಿದ್ಧಿ ಪಡೆಯುವುದು ಎಲ್ಲ ಸಾಧ್ಯ ಆಗುವುದು ಈ ದೇಹದ ಮೂಲಕ. ಸಂಯುಕ್ತ ಮೇತತ್, ಇದೊಂದು ಜೊತೆಯಾಗಿರ್ತಕ್ಕಂಥ ಪ್ರಕ್ರಿಯೆಯಪ್ಪ. ಯಾವುದು? ಕ್ಷರಂ ಅಕ್ಷರಂಚ, ಬಿದ್ದು ಹೋಗುವ ದೇಹ, ಎಂದೂ ಬೀಳದ ಆತ್ಮ. ಇದು ಕ್ಷರ, ಇದು ಬಿದ್ದು ಹೋಗುವ ಒಂದು ಕ್ಷರ ಅಂದರೆ ಪೆರಿಷಬಲ್, ನಾಶವಾಗುವ ಶರೀರ ಕ್ಷರಣ. ಶರೀರ ಅನ್ನೋದು ಶೀರ್ಯತೆ, ಬಿದ್ದು ಹೋಗುವ ದೇಹ,
ಆದರೆ ಎಂದೂ ಬಿದ್ದು ಹೋಗದೆ ಎಂದೆಂದೂ ಇರುವ ಅಕ್ಷರವಾದ ಆತ್ಮ. ಇದು ಎರಡು ಜೊತೆಗೆ ಸೇರಿದ್ದರಿಂದಲೂ ನಮ್ಮ ಎಲ್ಲ ಚಿಂತನೆಗಳು ಬೆಳೆಯೋದು ಈ ಎರಡರ ಕಾಂಬಿನೇಷನ್. ಅದನ್ನು ಸಂಯುಕ್ತ ಮೇತತ್, ಇದನ್ನು ಒಟ್ಟಿಗೆ ಇಟ್ಟು ಯೋಚನೆ ಮಾಡಿ. ಇದು ಎರಡೂ ಒಟ್ಟಿಗೆ ಇರುವಂಥ ಒಂದು ಸಂಗತಿ. ಸಂಯುಕ್ತ ಮೇತತ್ ಕ್ಷರಂ ಅಕ್ಷರಂಚ. ಅದನ್ನು ಹೇಳಿದ್ರೆ ವ್ಯಕ್ತ ಅವ್ಯಕ್ತಂ. ಒಂದು ವ್ಯಕ್ತ ಕಣ್ಣಿಗೆ ಕಾಣುತ್ತೆ, ಇನ್ನೊಂದು ಅವ್ಯಕ್ತ ಕಾಣೋಲ್ಲ. ಕಣ್ಣಿಗೆ ಕಾಣುತ್ತೆ ದೇಹ ಜಡ, ಅದರೊಳಗಿರಕ ಚೇತನ ಕಣ್ಣಿಗೆ ಕಾಣೋಲ್ಲ. ವ್ಯಕ್ತಾವ್ಯಕ್ತಂ ಕ್ಷರಂ ಅಕ್ಷರಂಚ ಸಂಯುಕ್ತ ಮೇತತ್. ಇದು ಎರಡು ಜೊತೆಯಾಗಿದ್ದೇ ಕಾರ್ಬಾರು. ಅಂದರೆ ಹುಟ್ಟು ಸಾವು ಅಂದರೆ ಈ ಸಂಯೋಗದ ವಿಯೋಗ ಅಷ್ಟೇ. ಹುಟ್ಟುವುದು ಅಂದರೆ ಸಂಯೋಗ, ಸಾವುದು ಅಂದರೆ ವಿಯೋಗ ಅಷ್ಟೇ, ಬೇರೆ ಏನಿಲ್ಲ. ಈ ಅವ್ಯಕ್ತ ವ್ಯಕ್ತದ ಜೊತೆಗೆ ಸಂಯುಕ್ತವಾದಾಗ ಹುಟ್ಟು ಆಯಿತು. ಆ ಅವ್ಯಕ್ತ ವ್ಯಕ್ತದಿಂದ ಬೇರ್ಪಟ್ಟಾಗ ಅವ್ಯಕ್ತ ಆಯಿತು, ಸಾವು. ಹಾಗೆ ಕ್ಷರದ ಜೊತೆಗೆ ಅಕ್ಷರ ಸೇರಿಕೊಂಡಾಗ ಹುಟ್ಟು, ಕ್ಷರದಿಂದ ಅಕ್ಷರ ಹೊರಕ್ಕೆ ಹೋದಾಗ ಸಾವು ಅಷ್ಟೇ. ಇದು ಎರಡು ಜೊತೆ ಪ್ರಕ್ರಿಯೆ. ಹುಟ್ಟು ಸಂಯುಕ್ತಮೇ ತತ್ ಕ್ಷರಂ ಅಕ್ಷರಂಚ ವ್ಯಕ್ತಾವ್ಯಕ್ತಂ. ಹೌದಪ್ಪ, ಇದು ಯಾರು ಜೋಡಿಸಿದವ? ನಮಗೇನೋ ನೀವು ಹೇಳಿದ ಅರ್ಥ ಆಯ್ತು, ಇದರೊಳಗೊಂದು ಆತ್ಮ ಇದೆ, ದೇಹ. ಯಾರು ಈ ಆತ್ಮವನ್ನು ಅದರಲ್ಲಿ ಇಟ್ಟವ? ನಾನೇನು ತಂದಿಟ್ಕೊಳ್ಳಿಲ್ಲ. ಅಥವಾ ನಾನು ಇಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕು, ಇಂಥ ದೇಹ ಬೇಕು, ಏನೇನೂ ಗೊತ್ತಿಲ್ಲ ನನಗೆ. ಯಾಕೋ ಈ ದೇಹದೊಳಗೆ ಸೇರಿಕೊಂಡೆ. ಯಾಕೆ ದೇಹ ಅಲ್ಲ, ಮೊದಲು ತಾಯಿಯ ಹೊಟ್ಟೆಗೆ ಸೇರಿಕೊಂಡೆ. ತಾಯಿಯ ಹೊಟ್ಟೆಯಲ್ಲಿ ಒಂದು ಮುದ್ದಾದ ಆಕಾರ ನಿರ್ಮಾಣ ಆಯಿತು, ಯಾರು ಮಾಡಿದರೋ ನನಗೆ ಗೊತ್ತಿಲ್ಲ. ಅದರೊಳಗೆ ನಾನು ಸೇರಿಕೊಂಡೆ. ಆಮೇಲೆ ತಾಯಿಯ ಹೊಟ್ಟೆಯಿಂದ ಭೂಮಿಗೆ ಬಿದ್ದೆ, ಬೆಳೆದೆ, ಕಾರಬಾರ ಮಾಡಿದೆ. ಯಾಕೆ ಈ ದೇಹ? ಯಾರು ಕೊಟ್ಟರು? ಈ ದೇಹದೊಳಗೆ ನಾನು ಯಾಕೆ ಬಂದೆ? ಈ ನನಗೆ ಗೊತ್ತಿಲ್ಲ. ಯಾರು ಇದರ ಜವಾಬ್ದಾರರು? ಈ ದೇಹ ಕೊಟ್ಟವನು ಯಾರು? ಈ ದೇಹ ವ್ಯಕ್ತದ ಒಳಗೆ ಅವ್ಯಕ್ತವನ್ನು ಇಟ್ಟವನು ಯಾರು? ಕ್ಷರದ ಒಳಗೆ ಅಕ್ಷರವನ್ನು ಇಟ್ಟವನು ಯಾರು? ಅದು ಒಂದು ದಿವಸ ಕ್ಷರದಿಂದ ಅಕ್ಷರವನ್ನು ಬೇರ್ಪಡಿಸುವವನು ಯಾರು? ಅಂದರೆ ವ್ಯಕ್ತಾವ್ಯಕ್ತಂ ಭರತೆ ವಿಶ್ವಮೀಶಃ. ಅದಕ್ಕೆ ಹೇಳಿದ್ರು, ಅದಕ್ಕೆ ಒಂದೊಂದು ಶಬ್ದ ಹೇಳ್ತಾ ಬಂದರು. ಮೊದಲು ಬ್ರಹ್ಮ ಅಂತಂದರು, ದೇವ ಅಂದರು, ಅದು ಆತ್ಮಶಕ್ತಿ ಅಂತೆಲ್ಲ ಹೇಳಿದರು. ಬೃಹಂತ ಅಂದರು. ಇಲ್ಲಿ ಹೇಳ್ತಾರೆ ಈಶಃ ಅಂತ ಶಬ್ದ. ಇದು ಬಹಳ ಮಹತ್ವದ ಶಬ್ದಗಳು ಉಪನಿಷತ್ನಲ್ಲಿ. ಈಶಾ ವಾಸ್ಯಮಿದಂ ಸರ್ವಂ. ಈಶಾ ಅನ್ನುವ ಶಬ್ದ ಎಲ್ಲವನ್ನೂ ಮಾಡಬಲ್ಲವನು ಅಂತ ಅರ್ಥ. ಈಶಾ ಅನ್ನೋ ಶಬ್ದಕ್ಕೆ ಆಮ್ನಿಪೊಟೆಂಟು ಅಂತ ಅರ್ಥ. ಸಂಸ್ಕೃತದಲ್ಲಿ ಈಶಾ ಅಂದರೆ ಈಶ ಐಶ್ವರ್ಯೇ, ಈಷ್ಟೇ ಸರ್ವಂ ಕರ್ತುಂ ಪ್ರಭವತಿ ಸರ್ವಸಮರ್ಥೋ ಭವತಿ ಇತಿ ಈಶಃ ಆಮ್ನಿಪೊಟೆಂಟ್. ಹಿಂದೆ ಬೃಹಂತಃ ಅಂತ ಹೇಳಿದ್ರಲ್ಲ, ಬೃಹಂತ ಅಂದರೆ ಅದು ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇರುವಂಥದ್ದು. ಅದು ಬರೇ ಎಲ್ಲ ಕಡೆ ಇರುವುದು ಅಷ್ಟೇ ಅಲ್ಲ, ಬೃಹತ್. ಏನದು ಬೃಹತ್ ಅಂದರೆ ಆಮ್ನಿಪೊಟೆಂಟ್, ಸರ್ವಸಮರ್ಥ. ಅದು ಸರ್ವಶಕ್ತ, ಸರ್ವಗತ ಅಷ್ಟೇ ಅಲ್ಲ, ಸರ್ವಸಮರ್ಥ. ಅಂದರೆ ಈಶಃ ಅವನು ಸರ್ವಸಮರ್ಥ, ಅವನೊಬ್ಬನೇ ಇದನ್ನು ಮಾಡಬಲ್ಲ. ಭರತೆ ವಿಶ್ವಮೀಶಃ. ಇಡೀ ಎಲ್ಲರ ದೇಹದೊಳಗೆ ಒಬ್ಬ ದೇಹಿಯನ್ನು ನಮ್ಮನ್ನು ಕೂಡಿಸಿದವ ಅವನು. ಮತ್ತು ಅದು ದೇಹ ಬೇಡ, ಬದಲಾವಣೆ ಮಾಡಬೇಕು ಅಂತಂದಾಗ ಬದಲಾವಣೆ ಮಾಡೋದು. ಈ ದೇಹ ಬೇಡ, ಇನ್ನೊಂದು ದೇಹ ತೆಗೆದು ಆಚೆ ದೇಹಕ್ಕೆ ಇಡುವವನು ಅವನೇ. ಆ ದೇಹವನ್ನು ನಿರ್ಮಾಣ ಮಾಡುವವನೇ ಅವನು ಒಳಗೆ ಕೂತು. ಮತ್ತು ತಾಯಿಗೂ ಗೊತ್ತಿಲ್ಲ, ತಂದೆಗೂ ಗೊತ್ತಿಲ್ಲ, ಒಳಗಿಂದ ಆಕಾರ ಆಗ್ತಾ ಇರುತ್ತೆ. ಯಾರು ಜವಾಬ್ದಾರರು? ಏನು ಆಕಾರ ಆಯಿತು ಅಂತ ಗೊತ್ತಿಲ್ಲ, ಯಾವ ಲಿಂಗ ಗೊತ್ತಿಲ್ಲ, ಏನೋ ಒಂದು ಆಗ್ತಾಯಿದೆ ಒಳಗೆ ಅಷ್ಟೇ. ಯಾಕೆಂದರೆ ಚಿಕ್ಕದಿದ್ದ ಹೊಟ್ಟೆ ದೊಡ್ಡದಾಯಿತು, ಒಳಗಿಂದ ಏನೋ ಬೇರೆ ಒಂದು ನಿರ್ಮಾಣ ಆಗ್ತಾ ಇಷ್ಟೇ ಗೊತ್ತು ತಾಯಿಗೆ. ಏನಾಗ್ತಾಯಿದೆ ಗೊತ್ತಿಲ್ಲ. ಮಗು ಇರಬಹುದು, ಕಡೆ ಏನೂ ಇಲ್ಲದೆ ಟ್ಯೂಮರ್ ಇರಬಹುದು. ನನಗೆ ಗೊತ್ತಿದೆ. ಒಮ್ಮೆ ನಮ್ಮಲ್ಲಿ ನಮ್ಮ ಊರಲ್ಲಿ ಒಬ್ಬರು ಪಂಡಿತರು, ಅದು 8 ತಿಂಗಳಾಯಿತು, ಸೀಮಂತ ಮಾಡಿಸಿದರು. ಹೆಂಡತಿಗೆ ವೈಭವದ ಸೀಮಂತ ಆಯಿತು. ಅಲ್ಲ ಹೇಳೋದು ನಾನು, ಏನು ಸತ್ಯ ಅಂತ ನಮ್ಗೆ ಗೊತ್ತು. ಎಷ್ಟು ನಾವು ಅಜ್ಞಾನದಲ್ಲಿ ಸೀಮಂತ ಆಯಿತು ಬಹಳ ಸಂಭ್ರಮದಲ್ಲಿ. ಅದು 9 ತಿಂಗಳಾಯಿತು. ಆಸ್ಪತ್ರೆಗೆ ಕೊಂಡು ಹೋದರು. ಅವ್ರು ಹೇಳಿದ್ರು ಹೊಟ್ಟೆಯಲ್ಲಿ ಟ್ಯೂಮರ್ ಇದೆ, ಮಗು ಇಲ್ಲ ಅಂತ. ಏನು ಮಾಡಬೇಕು? ಇವರು ಸಂಭ್ರಮದ ಸೀಮಂತ ಎಲ್ಲ ಆಗಿದೆ, ಮಗು ಇಲ್ಲ. ಮಗು ಇದೆಯೋ ಎಲ್ಲೋ ಗೊತ್ತಿಲ್ಲ, ಇದ್ದರೆ ಆ ಮಗುವಿನ ಆಕಾರ ಏನು, ಗಂಡೋ ಏನೂ ಗೊತ್ತಿಲ್ಲ. ಇದನ್ನು ಒಳಗಿನಿಂದ ನಮಗೆ ಗೊತ್ತಿಲ್ಲದಂತೆಯೇ ಕಂಡರಿಸಿದ ಶಿಲ್ಪಿ ಯಾರು? ಭರತೇ ವಿಶ್ವಮೀಶಃ. ಎಲ್ಲವನ್ನೂ ಭರಿಸಿದವ ಅಂದರೆ ರೆಸ್ಪಾನ್ಸಿಬಲ್ ಪರ್ಸನ್. ಇದೆಲ್ಲದರ ಹೊಣೆ ಹೊತ್ತವನು ಒಬ್ಬ ಇದ್ದಾನೆ, ಅವನು ಸರ್ವಸಮರ್ಥ. ಎಲ್ಲರ ಒಳಗೂ ಕೂತು ಆ ಮಗುವಿಗೆ ರೂಪ ಕೊಟ್ಟ, ಆ ರೂಪದೊಳಗೆ ಮಗುವನ್ನು ಇಟ್ಟ. ಅದು ಭೂಮಿಗೆ
ಬೀಳುವಂತೆ ಮಾಡಿದ, ಬೆಳೆಯುವಂತೆ ಮಾಡಿದ, ಆ ದೇಹದ ಮೂಲಕ ಏನೇನಾಗಬೇಕು ಆಯಾ ಕಾಲದಲ್ಲಿ ಅದನ್ನು ಮಾಡಿಸಿದ. ಅದು ಒಬ್ಬನೇ, ನಾವು ಯಾರೂ ಅದಕ್ಕೆ ಜವಾಬ್ದಾರರಲ್ಲ. ನಮ್ಮ ಅಸ್ತಿತ್ವಕ್ಕೆ ನಾವು ಜವಾಬ್ದಾರರಲ್ಲ. ಯಾಕೆಂದ್ರೆ ನಾವು ಏನು ಮಾಡಬೇಕು ಅಂತ ಬಯಸಿದ್ದೇವೆ ಅದನ್ನು ಮಾಡಲಿಕ್ಕೆ ಆಗೋಲ್ಲ. ಯಾವುದನ್ನು ಮಾಡಬಾರ್ದು ಅಂತ ಅನಿಸೋ ಅದೇ ನಮ್ಮ ಕೈಲಿ ಆಗಿ ಹೋಗುತ್ತೆ. ಹಾಗಾಗಿ ನಮ್ಮ ಬದುಕಿಗೆ ನಾವು ಎಷ್ಟು ಜವಾಬ್ದಾರರು. ಈ ನಾನು ಹಿಂದೆ ಹೇಳಿದ ಒಂದು ಕಥೆ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ ನನಗೆ. ನಾನು ಹುಬ್ಬಳ್ಳಿಯಲ್ಲಿ ಹೋಗಿದ್ದಾಗ ಒಬ್ಬ ಹೆಣ್ಮಗಳು ನನ್ನ ಹತ್ರ ಬಂದಳು. ಶಿ ವಾಸ್ ಏಥೀಸ್ಟ್. ದೇವರ ಮೇಲೆ ನಂಬಿಕೆ ಇಲ್ಲ ನನಗೆ. ಮತ್ತು ಏನು ವಿಷಯ, ನನ್ನ ಹತ್ರ ಯಾಕೆ ಬಂದೆ ನೀನು? ಅಲ್ಲ, ನಾನು ದೇವರನ್ನು ನಂಬದೇ ಇರುವುದರಿಂದ ಏನೂ ತೊಂದರೆ ಆಗಲಿಲ್ಲ. ನಾನು ಕಾಲೇಜಿನಲ್ಲಿ ಓದಿದೆ, ಗ್ರ್ಯಾಜುಯೇಷನ್ ಆಯಿತು, ಆಮೇಲೆ ಮದುವೆ ಆಯಿತು, ನಾನು ಮೆಚ್ಚಿದ ಗಂಡ ಸಿಕ್ಕಿದ, ಮದುವೆ ಆಯಿತು, ದೇವರನ್ನು ನಂಬದೆ ಇದೆಲ್ಲ ಆಯಿತು. ಆಮೇಲೆ ನನಗೊಂದು ಸಂಸಾರ, ಸುಖವಾದ ಸಂಸಾರ ಆಯಿತು, ಮಕ್ಕಳು ಅದು ಅಂತಿಟ್ಟು. ಬಹಳ ವಯಸ್ಸಿನವಳಲ್ಲ, ಸುಮಾರು 25, 26, 30 ಒಳಗಿನ ವಯಸ್ಸಿನ ಹೆಣ್ಮಗಳು. ಎಲ್ಲ ಆಯಿತು, ನಮಗೆ ಏನೂ ಕೊರತೆ ಆಗಲಿಲ್ಲ. ಆದರೆ ನನಗೆ ಈಗ ಸಾವಿನ ಭಯ ಕಾಡ್ತಾ ಇದೆ. ಫಿಯರ್ ಆಫ್ ಡೆತ್, ಸಾವಿನ ಭಯ ಕಾಡ್ತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನು ಕಾರಣ ಅಂತ ನೀವು ಹೇಳಬೇಕು ನನಗೆ. ನೀವು ಸಭೆಯಲ್ಲಿ ಉಪನ್ಯಾಸ ಮಾಡಿದ್ರೆ ಸಾಲದು, ನನ್ನ ಸಮಸ್ಯೆಗೆ ಉತ್ತರ ಹೇಳಬೇಕು ಅಂತ ಕೂತ್ಬಿಟ್ಲು ಕೋಣೆಯಲ್ಲಿ ಬಂದು. ನನಗೆ ಸಾವಿನ ಭಯ ಯಾಕೆ ಕಾಡ್ತಾ ಇದೆ, ಅದಕ್ಕೆ ಉತ್ತರ ಬೇಕು. ಮಧ್ಯಾಹ್ನ ಬಂದಿದ್ದಾಳೆ, ಬಾಳೆ ಎಲೆ ಇದೆ ಅವಳ ಕೈಯಲ್ಲಿ, ಹಬ್ಬದ ದಿವಸ, ಚೈತ್ರ ಪ್ರತಿಪದೆ. ನಾನು ಮನೆಯಲ್ಲಿ ಗಂಡನಿಗೆ ಅಡುಗೆ ಬಡಿಸಿ ಊಟಕ್ಕೆ ಬಡಿಸಬೇಕು, ಹಬ್ಬದ ಅಡುಗೆ. ಎಲೆ ಈಗ ತಂದಿದ್ದೀನಿ, ನಾನು ಗಂಡನಿಗೆ ಬಡಿಸಬೇಕಾಗಿದ್ದ ಮೊದಲು ನನ್ನ ಈ ಪ್ರಶ್ನೆಗೆ ಉತ್ತರ ಬೇಕು ನನಗೆ. ವಿಚಿತ್ರ ಹೆಣ್ಮಗಳು, ನನಗೆ ಉತ್ತರ ಬೇಕು ಅಂತ ಒಂದು ಕೂತು. ನಾನು ಹೇಳಿದೆ, ನಿನಗೆ ಈಗ ಏನಾಗ್ತಾ ಇದೆ? ಸಾವಿನ ಭಯ. ಈ ಯಾವ ಥರದ ಭಯ ಹೇಳಿದ್ಲು? ಈಗ ನಾನು ಮನೆಗೆ ಹೋಗ್ತೇನೆ ಅಂತ ಇಟ್ಕೊಳ್ಳಿ, ಮನೆಗೆ ಹೋಗಿ ಗಂಡನಿಗೆ ಬಡಿಸ್ತೀನಿ, ಆಮೇಲೆ ನಾನು ಊಟ ಕೊಡ್ತೀನಿ. ಊಟದ ಮಾಡುವಾಗ ನನಗೆ ಒಂದೊಂದು ತುತ್ತನ್ನು ಎಂಜಾಯ್ ಮಾಡಲಿಕ್ಕೆ ಆಗೋಲ್ಲ. ಒಂದು ತುತ್ತು ತೆಗಿತೇನೆ, ಈ ತುತ್ತು ಕೈಯಲ್ಲಿದ್ದ ತುತ್ತು ಬಾಯಿಗೆ ಹೋಗೋ ಮುಂಚೆ ನಾನು ಸತ್ತರೆ ಅಂತ ಕಾಣೋದು, ಭಯ ಆಗೋದು. ಹೀಗೆ ಪ್ರತಿಯೊಂದು ಸ್ಟೆಪ್ಪಿನಲ್ಲಿ, ಪ್ರತಿಯೊಂದು ಕ್ರಿಯೆಯಲ್ಲೂ ಭಯ. ಆಗ ನನ್ನ ಜೀವನದಲ್ಲಿ ಏನನ್ನೂ ಎಂಜಾಯ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದನ್ನು ತಿನ್ನುವ ಮುಂಚೆ ನಾನು ಸತ್ತು ಹೋದರೆ. ಭಾಳ ಒಂದು ಜೋಕ್ ಹೇಳಿದ್ದು ಅವಳು. ಜೋಕನ್ನು ನಮಗೆ ಅವಳು ಸೀರಿಯಸ್ ಆಗಿ ಹೇಳಿದ್ದು. ಅವಳು ಸ್ನಾನಕ್ಕೆ ಅಂತ ಬಾತ್ರೂಮಿಗೆ ಹೋಗ್ತೇನೆ, ಬೋಲ್ಟ್ ಹಾಕಿ ಸ್ನಾನಕ್ಕೆ ಇಳಿತೇನೆ. ನಾನು ಈಗ ಇದ್ದಕ್ಕಿದ್ದಾಗ ಸತ್ತು ಹೋದರೆ ಬೋಲ್ಟ್ ತೆಗೆದು ನಾನು ಸತ್ತೆ ಅಂತ ಹೇಳುವುದು ಯಾರು? ಇದು ಒಂದು ಸಮಸ್ಯೆ ನನಗೆ. ಹೀಗೆ ಸ್ನಾನ ಮಾಡಿದರೆ ಭಯ, ಊಟಕ್ಕೆ ಕೂತರೆ ಭಯ, ಎದ್ದರೆ ಭಯ, ಮಲಗಿದರೆ ನಾನು ಎಚ್ಚರ ಆಗದೆ ಸತ್ತು ಹೋದರೆ ಏನು ಮಾಡೋದು? ಪ್ರತಿಯೊಂದು ಕ್ಷಣದಲ್ಲೂ ನನ್ನನ್ನು ಭಯ ಕಾಡ್ತಾ ಇದೆ, ಸಾವಿನ ಭಯ. ಅದು ಯಾಕೆ? ಅದಕ್ಕೆ ಪರಿಹಾರ ಹೇಳಬೇಕು ನೀವು. ನೋಡಿ, ಅದು ಮೊದಲು ಒಂದು ಹೇಳಿದ್ದವಳು, ನಾನು ನನ್ನ ಬದುಕಿಗೆ ಜವಾಬ್ದಾರಳು, ನಾನು ದೇವರನ್ನು ನಂಬುವುದಿಲ್ಲ. ಎಕ್ಸಿಸ್ಟೆನ್ಷಿಯಾಲಿಸಮ್, ನನ್ನ ಅಸ್ತಿತ್ವಕ್ಕೆ ನಾನೇ ಹೊಣೆಗಾರಳು, ದೇವರನ್ನು ನಂಬಿ ಬದುಕೋಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ ನಾನು. ಒಳ್ಳೆಯದು, ಇಷ್ಟ ಆಯಿತು. ಆಮೇಲೆ ನನಗೊಂದು ಉತ್ತರ ಬೇಕು ಮಗು. ಏನು? ನಿನಗೆ ಈಗ ಈ ಫಿಯರ್ ಆಫ್ ಡೆತ್ ಕಾಡ್ತಾ ಇದೆಯಲ್ಲ, ಯಾವಾಗದಿಂದ? ಮುಂಚೆ ಇರಲಿಲ್ಲ, ನಿನಗೆ ಮದುವೆ ಆಗುವಾಗಿರಲಿಲ್ಲ, ನೀನು ಕಾಲೇಜಿನಲ್ಲಿ ಕಲಿಯುವಾಗಿರಲಿಲ್ಲ, ಇತ್ತೀಚೆಗೆ ಶುರುವಾಯಿತು. ಯಾವಾಗ ಶುರುವಾಯಿತು? ಎಷ್ಟು ಸಮಯದಿಂದ ಶುರುವಾಯಿತು? ಈಗ ಒಂದು 6 ತಿಂಗಳಿಂದ ಭಯ ಕಾಡ್ತಾ ಇದೆ. 6 ತಿಂಗಳ ಮೊದಲು ಏನೋ ಒಂದು ಘಟನೆ ಆಗಿರಬೇಕಲ್ಲ ನನ್ನ ಜೀವನದಲ್ಲಿ, ಅದನ್ನು ಹೇಳು ನನಗೆ ಅಂತ ಹೇಳಿದೆ ನಾನು. ಅದು ಹೌದು. ಏನು? ನಾನು ಮತ್ತು ನನ್ನ ಅಮ್ಮ ಹೋಗ್ತಾ ಇದ್ದೆವು ರಸ್ತೆಯಲ್ಲಿ ಮಾರ್ಕೆಟಿಗೆ. ಆವಾಗ ಎದುರಿನಲ್ಲಿ ಒಂದು ಬಸ್ಸು ಬಂತು. ಬಸ್ಸು ಬ್ರೇಕ್ ಫೇಲ್ ಆಗಿ ಅದು ನೇರ ಬಂದು ನನ್ನ ತಾಯಿಯ ಮೇಲೆ ಹರ್ಕೊಂಡು ಹೋಯಿತು. ನನ್ನ ಕಣ್ಣ ಮುಂದೆ ನನ್ನ ತಾಯಿಯ ದೇಹ ಅಪ್ಪಚ್ಚಿಯಾದದ್ದನ್ನು ನಾನು ಕಂಡೆ. ಅದರ ಮೇಲೆ ಉತ್ತರ ಸಿಕ್ಕಿತು. ಹಾಗಾದರೆ ನಿನಗೆ ಸಾವಿನ ಭಯ ಕಾಣಲಿಕ್ಕೆ ಕಾರಣ ಏನು ಗೊತ್ತಾ? ನೀನು ನನ್ನ ಬದುಕಿಗೆ, ನನ್ನ ಅಸ್ತಿತ್ವಕ್ಕೆ ನಾನೇ ಹೊಣೆಗಾರಳು, ದೇವರನ್ನು ನಾನು ನಂಬೋಲ್ಲ, ನನ್ನ ಜೀವನಕ್ಕೆ ನಾನು ಜವಾಬ್ದಾರಳು ಅಂತ ತಿಳ್ಕೊಂಡು. ಈಗ ನಿನಗೆ ಕಂಡದ್ದೇನು ಅಂದರೆ, ನೀನು ನಿನ್ನ ತಾಯಿಯನ್ನು ರಕ್ಷಿಸೋ ಹೊಣೆಗಾರಿಕೆ ಇತ್ತು, ನಿನಗೆ ರಕ್ಷಿಸ್ಲಿಕ್ಕೆ ಆಗಲಿಲ್ಲ. ನಾಳೆ ನನ್ನ ಮೇಲೆ ಬಸ್ ಹರಿದ್ರು ಹೀಗೆ ಅಲ್ವ, ನನಗೆ ನನ್ನ ಮೇಲೆ ಜವಾಬ್ದಾರಿ ಎಷ್ಟು ಅಂತ ನಿನಗೆ ಈಗ ಕಾಡ್ತಾ ಇರುವ ಸಮಸ್ಯೆ. ಆದ್ದರಿಂದ ನೀನು ನಿನ್ನ ಬದುಕಿಗೆ ಜವಾಬ್ದಾರಳಲ್ಲ, ಇನ್ಯಾವುದೋ ಒಂದು ಇದೆ,
ಅದಕ್ಕೆ ಬಿಟ್ಟುಬಿಡು ಆ ಹೊಣೆ, ಆವಾಗ ನೀನು ಸುಖವಾಗಿ ಊಟ ಮಾಡಲಿಕ್ಕೆ ಬರುತ್ತೆ ಅಂದೆ. ಹೌದಲ್ಲ ಅಂದು ಹೋದ್ಲು ಮನೆಗೆ. ಹೀಗೆ ನಾನೇ ನನ್ನ ಬದುಕಿಗೆ ಜವಾಬ್ದಾರ ಅಂದಾಗ ನನ್ನ ತಾಯಿ ನಾನು ಜವಾಬ್ದಾರಳು ರಕ್ಷಣೆಯದ್ದು, ನನಗೆ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ನಿನಗೆ ಕಾಡ್ತಾ ಇರೋದು ಇದು. ನಿನ್ನ ಈ ಭ್ರಮೆಯನ್ನೇ ಬಿಟ್ಟುಬಿಡು. ದೇವರ ಹಂಗಿಲ್ಲದೆ ನಾನು ಸುಖವಾಗಿರಬಲ್ಲೆ, ನಿನಗೆ ಈಗ ಆಗ್ತಾಯಿಲ್ಲ ಸುಖವಾಗಿರಲಿಕ್ಕೆ. ಕಾರಣ ಏನು ಅಂದರೆ ನೀನೇ ಜವಾಬ್ದಾರಳು. ನಿನಗೆ ನಿನ್ನನ್ನು ನಿಯಂತ್ರಿಸುವ ಇನ್ನೊಂದು, ಅದು ನಿನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಿನಗೆ ನಂಬಿಕೆ ಇಲ್ಲ. ಆದ್ದರಿಂದ ಒಂದು ಅತಂತ್ರತೆ ಕಾಡ್ತಾ ಇದೆ ನಿನ್ನ. ಮನುಷ್ಯನಿಗೆ ಕಣ್ಣಿಗೆ ಕಾಣತಕ್ಕಂಥ ಆಲಂಬನಗಳಿಲ್ಲದೇ ಇದ್ದಾಗ ಒಂದು ಎಬ್ಸ್ಟ್ರ್ಯಾಕ್ಟ್ ಆಲಂಬನ ಬೇಕಾಗುತ್ತೆ. ಒಂದು ವೇಳೆ ಅದು ಸುಳ್ಳೇ ಆದರೂ ಆ ಆಲಂಬನ ಇದೆ ಅಂತ ತಿಳ್ಕೊಂಡಾಗ ಅವನಿಗೊಂದು ಭರವಸೆ ಬರುತ್ತೆ. ಅಂದರೆ ಹಿಂದಿನ ಋಷಿಗಳೇ ಹೇಳಿದರು, ಅದು ನಿಜವಾಗಿ ಸತ್ಯ, ಅದು ಸುಳ್ಳಲ್ಲ. ಆ ಸತ್ಯವಾದ ಆಲಂಬನವನ್ನು ನೀನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೆ ಜೀವನದಲ್ಲಿ ಭಯ, ಅಭದ್ರತೆ ಇದೆಲ್ಲದರ ಹಿಂದೆ ಇರುವುದು ಇಗ್ನೋರೆನ್ಸ್ ಆಫ್ ಟ್ರುತ್, ಆಫ್ ರಿಯಾಲಿಟಿ. ಅದರಿಂದ ಜುಷ್ಟಸ್ತತಸ್ತೇನ, ಸಾವಿನ ಭಯ ಗೆಲ್ಲಬೇಕು ಅಂದರೆ ನೋಡಿ ಇದು ಬಂತು. ಅದು ಸಾವಿನ ಭಯ ಗೆಲ್ಲಬೇಕಾಗಿದ್ದರೆ ನನಗೆ ನಾನು ಜವಾಬ್ದಾರನಲ್ಲ. ನಮ್ಮ ಬದುಕನ್ನು ನಿಯಂತ್ರಿಸುವ ಒಂದು ದೊಡ್ಡ ಶಕ್ತಿ ಇದೆ, ಅದರ ಮುಂದೆ ನಾವು ಬರೀ ಪಪೆಟ್ಟುಗಳು ಅಂತ ಅನ್ನುವ ಎಚ್ಚರ ಬಂದಾಗ ಸಾವನ್ನು ಗೆಲ್ಲಲಿಕ್ಕಾಗತ್ತೆ ಅಂತ. ಇದು ಕ್ಷರಂ ಅಕ್ಷರಂಚ ವ್ಯಕ್ತಾವ್ಯಕ್ತಂ, ಅದನ್ನು ಭರತೇ, ಯಾರು ವಿಶ್ವಂ ಈಶಃ, ಎಲ್ಲವನ್ನೂ ಕೂಡ ಜವಾಬ್ದಾರಿ ಹೊತ್ತವನು ಒಬ್ಬ ಇದ್ದಾನೆ, ಅವನು ಸರ್ವಸಮರ್ಥ. ಆ ಸರ್ವಸಮರ್ಥನಿಗೆ ಶರಣಾಗೋಣ ಅನ್ನತಕ್ಕಂಥ ಮಾತು. ಇನ್ನೂ ಸ್ವಲ್ಪ ಮುಂದೆ ಈ ಮಾತಿನ ಬೆಳವಣಿಗೆ ಇದೆ, ಅದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.